ಆಗಮಿಸಿರುವಂತಹ ಸಜ್ಜನ ಸಂದೋಹಕ್ಕೆ ತಲೆಬಾಗುತ್ತಾ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡೋಣ. ಬಂಧುಗಳೇ, ಮಾನವರಾದಂತಹ ನಾವು ಕೈಗೊಳ್ಳುವ ಸಂಕಲ್ಪಗಳು ಸಾಕ್ಷಾತ್ಕಾರಗೊಳ್ಳುವಲ್ಲಿ ಮಾನುಷ ಪ್ರಯತ್ನ ಒಂದೆಡೆ ಆದರೆ ಪರಂಪರೆಯ ಗುರುಗಳ ಮಂಗಳಮಂತ್ರಾಕ್ಷತೆ ಮತ್ತು ಕ್ಷೇತ್ರ ಸಾಹಿತ್ಯ ಶಕ್ತಿಗಳ ಪರಮಾನುಗ್ರಹ ಜೊತೆಯಾಗಬೇಕಂತೆ. ಆ ಕಾರಣಕ್ಕಾಗಿಯೇ ಇಂದಿನ ಸಮಾರಂಭದ ನಿರ್ವಿಘ್ನತೆಗಾಗಿ ದೇವರನ್ನು ಪ್ರಾರ್ಥಿಸೋಣ. ನಿಮ್ಮೆಲ್ಲರ ಭಕ್ತಿಯ ಭಾವಕ್ಕೆ ಕಂಠವಾಗುತ್ತಾರೆ ಸ್ನೇಹ ಎಂ ಕಾರ್ಕಳ. ಇದೀಗ ಪ್ರಾರ್ಥನೆ. ಶ್ರೀ ವಿಘ್ನರಾಜಂ ಭಜೇಹಂ 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 ಶ್ರೀ ವಿಘ್ನರಾಜಂ ಭಜೇ. ಸೇವಿತ ಸುರೇಂದ್ರ ಮಹನೀಯ ಗುಣಶೀಲಂ ಸೇವಿತ ಸುರೇಂದ್ರ ಮಹನೀಯ ಗುಣಶೀಲಂ ಜಪತಪ ಸಮಾಧಿ ಸುಖ ವರದಾನುಕೂಲಂ. ಸೇವಿತ ಸುರೇಂದ್ರ ಮಹನೀಯ ಗುಣಶೀಲಂ ಜಪತಪ ಸಮಾಧಿ ಸುಖ ವರದಾನುಕೂಲಂ. ಭಯಂಕರ ವಿಷಂಗ ಮಾತಾಂಗ ಕುಲಕಾಲಂ ಶ್ರೀ ವಿಘ್ನರಾಜಂ ಭಜೇ. ಶ್ರೀ ವಿಘ್ನರಾಜಂ ಭಜೇಹಂ 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 ಶ್ರೀ ವಿಘ್ನರಾಜಂ ಭಜೇ. ಈಗಾಗಲೇ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿದ್ದು, ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಲಿಕ್ಕಿರುವಂಥ ಶ್ರೀಮದ್ ಜಗದ್ಗುರು ಆನಗುಂದಿ ಸಂಸ್ಥಾನ ಸರಸ್ವತಿ ಪೀಠ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಪಾದಸ್ಪರ್ಶ ಈ ಒಂದು ಪರಪಲಗಿರಿಗೆ ಆಗಿದೆ. ಮೊದಲನೇದಾಗಿ ಅವರ ಚರಣ ಕಮಲಗಳಿಗೆ ನಮಿಸುತ್ತಾ ವೇದಿಕೆಯಲ್ಲಿರುವ ಸಮಿತಿಯ ಪದಾಧಿಕಾರಿಗಳು ಅವರಿಗೆ ಫಲ ಕಾಣಿಕೆಯನ್ನು ಇತ್ತು ಗೌರವಿಸಬೇಕಾಗಿ ನಾನು ವಿನಮ್ರಪೂರ್ವಕವಾಗಿ ವಿನಂತಿಸುತ್ತೇನೆ. ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದ ಧಾರ್ಮಿಕ ಸಭಾ ವೇದಿಕೆಯ ಅಧ್ಯಕ್ಷತೆಯನ್ನು ಈ ಭಾಗದ ಶಾಸಕರು ಹಾಗೂ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ವಿ ಸುನಿಲ್ ಕುಮಾರ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ಶಾಲು ಹಾಗೂ 2 ಪುಸ್ತಕ ಇದೆ. ಅಯೋಧ್ಯ ಸಂಗ್ರಾಮ ಹಾಗೂ ಯಹೂದಿ ಅನ್ನುವಂಥ ಪುಸ್ತಕವನ್ನಿತ್ತು ಈ ಕ್ಷೇತ್ರಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮುಖ್ಯ ಅತಿಥಿಗಳಾಗಿ ಇರುವಂತಹ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಚಾಲಕರು ಕರ್ನಾಟಕ ದಕ್ಷಿಣ ಶ್ರೀ ಕೇಶವಮೂರ್ತಿ ಬೆಂಗಳೂರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೂ ಕೂಡ ಶಾಲು ಹಾಗೂ ಪುಸ್ತಕದ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಂಬೈನ ಖ್ಯಾತ ಉದ್ಯಮಿ ನಾಲಸೋಪಾನದಲ್ಲಿ ಉದ್ಯಮ ನಡೆಸಿಕೊಂಡು ಬಂದಿರುವಂಥ ಇನ್ನಂಜೆ ಶಶಿಧರ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇನ್ನಂಜೆ ಶಶಿಧರ್ ಶೆಟ್ಟಿ ಅವರಿಗೆ. ಹಾಗೆ ರಾಜಪುರ ಸಾರಸ್ವತ ಕ್ರೀಡ್ ಕೋಆಪರೇಟ್ ಸೊಸೈಟಿ ಇದರ ಅಧ್ಯಕ್ಷರಾಗಿರುವಂಥ ಕಾರ್ಕಳ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಕಡಾರಿ ರವೀಂದ್ರ ಪ್ರಭು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈ ಒಂದು ಪರ್ಪಲಗಿರಿ ಕಲ್ಕುಡ ದೇವಸ್ಥಾನ ಟ್ರಸ್ಟ್ನ ಗೌರವಾಧ್ಯಕ್ಷರಾಗಿರುವಂಥ MK ವಿಜಯಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಹಿರಿಯ ವಕೀಲರು ಕಾರ್ಕಳ. ಇವರನ್ನು ಕೂಡ ತುಂಬು ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆ ಮತ್ತೋರ್ವರು ಗೌರವಾಧ್ಯಕ್ಷರು
ಶ್ರೀ ವಿಠಲ್ ಶೆಟ್ಟಿ ಬಲಿಪಗುತ್ತು ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ವಿಠಲ್ ಶೆಟ್ಟಿ ಬಲಿಪಗುತ್ತು ಶಿಲ್ಪಿಗಳಾಗಿರುವಂಥ ಪ್ರಮಲ್ ಕುಮಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಕಲ್ಕುಡ ದೈವಸ್ಥಾನ ಟ್ರಸ್ಟಿನ ಅಧ್ಯಕ್ಷರು ಶ್ರೀ ಪ್ರಶಾಂತ್ ನಾಯ್ಕರವರು, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ, ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಿದ್ದೇನೆ. ಹಾಗೆ ಶ್ರೀ ಚಂದ್ರಶೇಖರ್ ಶೆಟ್ಟಿ ಅವರು ಮತ್ತೋರ್ವರು ಟ್ರಸ್ಟಿಗಳು, ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡ್ತಿದ್ದೇನೆ. ಬಾಲಕೃಷ್ಣ ಹೆಗಡೆ ಗುರುಸ್ವಾಮಿಗಳು ಟ್ರಸ್ಟಿ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಿದ್ದೇನೆ. ಮತ್ತೊಬ್ಬರು ಟ್ರಸ್ಟಿಗಳಾಗಿರುವಂಥ ಶ್ರೀ ಮನ್ಮಥ ಜೆ ಶೆಟ್ಟಿ ಅವರು, ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶ್ರೀ ಚೇತನ್ ಕೆ ಕೋಟ್ಯಾನ್ ಟ್ರಸ್ಟಿಗಳು, ಅವರನ್ನು ಕೂಡ ಸ್ವಾಗತಿಸ್ತಿದ್ದೇನೆ. ಹಾಗೆ ಶ್ರೀ ಸುಭಾಷ್ ಚಂದ್ರ ಹೆಗಡೆ ಟ್ರಸ್ಟಿಗಳು ಹಾಗೂ ಶ್ರೀ ಎನ್ ಸತ್ಯೇಂದ್ರ ಭಟ್, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತವನ್ನು ಮಾಡ್ತಿದ್ದೇನೆ. ಹಾಗೆ ಈ ಒಂದು ಪರ್ಪಲಗಿರಿ ಪುನರುತ್ಥಾನ ಸಮಿತಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೋಳಿ ಅವರು ಈ ಕಾರ್ಯಕ್ರಮದಲ್ಲಿದ್ದರೆ ಅವರನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಪರ್ಪಲಗಿರಿ ಪುನರುತ್ಥಾನ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂಥ ಬೋಳ ಪ್ರಶಾಂತ್ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆ ಪರ್ಪಲಗಿರಿ ಪುನರುತ್ಥಾನ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಪ್ರಕಾಶ್ ಕುಕ್ಕಿಯಾಳಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಪರ್ಪಲಗಿರಿ ಪುನರುತ್ಥಾನ ಸಮಿತಿಯ ಕೋಶಾಧಿಕಾರಿಗಳಾಗಿರುವಂಥ ನಿತ್ಯಾನಂದ ಪೈ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಪತ್ರಿಕಾ ಮಾಧ್ಯಮದ ಬಂಧುಗಳು, ಆರಕ್ಷಕ ಬಂಧುಗಳು ಹಾಗೂ ಎಲ್ಲ ವಿವಿಧ ಸಂಘ ಸಂಸ್ಥೆಗಳಿಂದ, ಸಂಘ ಪರಿವಾರದಿಂದ ಬಂದಿರುವಂಥ ಎಲ್ಲ ವಿವಿಧ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತು ಬಂದಿರುವಂಥ ಎಲ್ಲ ಭಗವದ್ಭಕ್ತರಿಗೆ, ಕ್ಷೇತ್ರದ ಭಗವದ್ಭಕ್ತರಿಗೆ ಸ್ವಾಗತವನ್ನು ಕೋರ್ತಾ, ವಿಶೇಷವಾಗಿ ಇವತ್ತು ಒಂದು ರೀತಿಯಲ್ಲಿ ಬೈಕ್ ರ್ಯಾಲಿಗಳ ಮುಖಾಂತರ ಬಂದಿರುವಂಥ ನಮ್ಮ ಹಿಂದೂ ಜಾಗರಣೆ ವೇದಿಕೆಯ ಕಾರ್ಯಕರ್ತರನ್ನು ಮಗದೊಮ್ಮೆ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮೊನ್ನೆ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರದ ದೃಷ್ಟಿಯಿಂದ ನಾವು ಏನು ಮಾಡ್ಬೋದು ಅಂತ ಕೇಳಿದಾಗ ನಾನು ನಮ್ಮ ಜೊತೆ ಇದ್ದಂಥ ಒಂದಷ್ಟು ಕಾರ್ಯಕರ್ತರಿಗೆ ಹೇಳಿದೆ, ಇದರ ಪ್ರಚಾರವನ್ನು ನಾವು ಮಾಡಬೇಕಾಗಿರೋದು ಏನೂ ಇಲ್ಲ. ಕಾರ್ಕಳದ ಪರ್ಪಲೆಯ ಸುತ್ತಮುತ್ತಲಿನ ಆಸುಪಾಸಿನ ಹಿರಿಯರನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಪರ್ಪಲೆ ಅಂದರೆ ಅದು ಯಾವುದೋ ಒಂದು ಹಿಡಿಯಷ್ಟು ಹಿಂದೂ ಸಮಾಜದ ಕಾರ್ಯಕರ್ತರ ಅಥವಾ ಇಲ್ಲಿರುವಂಥ ಟ್ರಸ್ಟಿಗಳ ಕನಸಲ್ಲ. ಇದು ಸಾವಿರಾರು ನೂರಾರು ವರ್ಷಗಳಿಂದ ಏನು ಜನಮಾನಸದಲ್ಲಿ ಇದರ ಬಗ್ಗೆ ಒಂದು ರೋಚಕವಾದಂಥ ರಹಸ್ಯವಾದಂಥ ಸಂಗತಿಗಳೆಲ್ಲ ಅವಿತಿದೆ, ಅದನ್ನು ಹೊರಗೆ ತೆಗಿಬೇಕು, ಅದನ್ನು ಇವತ್ತಿನ ಪೀಳಿಗೆ ಕಣ್ಣ ಮುಂದೆ ಇಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದಾಗ ಅನೇಕ ಜನ ಅದಕ್ಕೆ ಸಂಬಂಧಪಟ್ಟಂಥ ಕಥೆಗಳನ್ನು ಹೇಳಿದರು. ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಪರ್ಪಲೆಯ ಬಗ್ಗೆ ನಾವು ಮಾಡಿದಂಥ ಒಂದಷ್ಟು ಸಂಗ್ರಹವನ್ನು ಗಮನಿಸಿದರೆ ತುಳುನಾಡಿನ ಬಹಳ ಪ್ರಖ್ಯಾತವಾದಂಥ 2 ಶಕ್ತಿಗಳು, ಕಲ್ಕೊಡ ಕಲ್ಲುಟ್ಟಿ, ಆ ದೈವಗಳಿಗೆ ಸಂಬಂಧಪಟ್ಟ ಹಾಗೆ ಪರ್ಪಲೆಗಿರುವಂಥ ಸಂಬಂಧ ಏನು, ಕಾರ್ಕಳದ ದಂಡನ್ನು ಮುನ್ನಡೆಸಿದಂಥ ಕೋಟಿಗುಪ್ಪೆ, ಜಾನುಗುಪ್ಪೆ, ಮಂಜುಗುಪ್ಪೆ, ಅಹಂಕಾರಗುಪ್ಪೆ ಪಕ್ಕೆಟ್ಟೂರಿನಿಂದ ಹೊರಟವರು ನಲ್ಲೂರ ಮಲ್ಲಾರ ಮಾನ್ಯಟ್ಟು ಬರಿಕೆಗೆ ಬರುವಾಗಂಥ ಸಂದರ್ಭದಲ್ಲಿ ಭೈರಸೂಡವರ ಸೇನಾಧಿಪತಿಗಳಾಗಿ ಕೆಲಸವನ್ನು ಮಾಡಿ ಇದು ಕನ್ನಡ ಅರಸರ ವಶ ಆಗುವಂಥ ಸಂದರ್ಭದಲ್ಲಿ ಅವರ ದಂಡಿನ ದೈವಗಳನ್ನೆಲ್ಲ ಈ ಪರ್ಪಲೆಯಲ್ಲಿ ನೆಲೆಗೊಳಿಸಿದಂಥ ಪಾಡ್ದನದ ಹಿನ್ನೆಲೆ, ಇಲ್ಲಿರುವಂಥ ಲೆಕ್ಕೇಸಿರಿಯ ಸನ್ನಿಧಾನ ಅನೇಕ ಜನರಿಗೆ ಸುತ್ತಮುತ್ತಲಿನಲ್ಲಿ ಇಲ್ಲಿ ಒಂದು ಬಹಳ ಪ್ರಬಲವಾದಂಥ ಲೆಕ್ಕೇಸಿರಿಯ ಸನ್ನಿಧಾನ ಇದೆ. ಅದು ಅಜೀರ್ಣಾವಸ್ಥೆಗೆ ಹೋದ ಕಾರಣ ಅದು ಬೇರೆ ಒಂದು 5-6 ಕಡೆಗಳಲ್ಲಿ ಅದನ್ನು ನಂಬುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರುವಂಥ ಯೋಗಿ ಪರಂಪರೆಯ, ನಾಥ ಪರಂಪರೆಯ ಸನ್ಯಾಸಿಗಳು ಇಲ್ಲಿ ಮಾಡಿದಂಥ ತಪಸ್ಸು, ಇಲ್ಲಿದ್ದಂಥ ರಸಭಾವಿ, ಅನೇಕ ರೋಚಕವಾದಂಥ ಕಥೆಗಳನ್ನು ಇಲ್ಲಿರುವಂಥ ಹಿರಿಯರಷ್ಟೇ ಅಲ್ಲದೆ ದೈವ ಚಾಕರಿ ಮಾಡುವಂಥ ಅನೇಕ ಜನರಿಂದ ನಾವು ಸಂಗ್ರಹ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಬಹುಶಃ ಒಂದು ಕೃತಿಗಾಗುವಷ್ಟು ಸಂಗ್ರಹವನ್ನು ನಾವು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಅದು ಕೃತಿಯ ರೂಪದಲ್ಲಿ ಹೊರಗೆ ಬಂದರೂ ಬರ್ಬೋದು. ಇವತ್ತು ನಮ್ಮೆಲ್ಲರ ಪಾಲಿನಲ್ಲಿ ಒಂದು ಅದ್ಭುತವಾದಂಥ ಅಮೃತಗಳಿಗೆ ನಾವು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠೆಯನ್ನು ಕಣ್ತುಂಬಿಕೊಂಡಿದ್ದೇವೆ. ಪರ್ಪಲಗಿರಿಯಲ್ಲಿ ಕೂಡ ಅದೇ ರೀತಿಯಲ್ಲಿ 100 ವರ್ಷಗಳ ಹಿಂದೆ ನಾಶವಾಗಿ ಹೋದಂಥ ಒಂದು ಲುಪ್ತಗೊಂಡಂಥ ಸನ್ನಿಧಾನ ಮತ್ತೆ ಎದ್ದು ನಿಲ್ಲುವಂಥ ಒಂದು ಗಳಿಗೆ ನಮ್ಮ ಕಣ್ಣ ಮುಂದೆ ಇದೆ.
ನಾವು ಪರ್ಪಲೆಯ ಈ ಸನ್ನಿಧಾನದಲ್ಲಿ ಶಿಲಾನ್ಯಾಸವನ್ನು ಯಾರ ಕೈಯಿಂದ ಮಾಡಿಸಬೇಕು ಅಂತ ಕೇಳಿದಾಗ ಕಲ್ಕುಡ ಕಲ್ಲುಟ್ಟಿ ದೈವದ ಪಾಡ್ತನದಲ್ಲೇ ಬರ್ತದೆ. ಅಚ್ಚವೆರೆ ಕುಲ ಐಗುಂಡಿ ಸಮಸ್ಥಾನ ಅಮ್ಮೆ ಸಮ್ಮೊಟ್ಟು ಸಂಬುಗಲ್ಕುಡೆ ಅಪ್ಪೆಗೆಲ್ಲ ಬುತ್ತೆ ಮಾರ್ನಾಡ ಇರಮ್ಮಚ್ಚವಿಧಿ ಅನ್ನುವಂಥ ಮಾತು ಬರ್ತದೆ. ಅಲ್ಲಿ ಬರುವಂಥ ಅಚ್ಚವೆರೆ ಕುಲ ಐಗುಂಡಿ ಸಂಸ್ಥಾನ ಅಂದರೆ ಆನೆಗೊಂದಿ ಸಂಸ್ಥಾನ. ಆ ರೀತಿಯ ಆನೆಗೊಂದಿ ಸಂಸ್ಥಾನದ ಪರಮ ಪೂಜ್ಯ ಗುರುಗಳ ಕೈಯಿಂದ ಇವತ್ತು ಆ ಗಲ್ಕುಡನ ದೈವದ ಆ ಗುಡಿಗೆ ಇವತ್ತು ಶಿಲಾನ್ಯಾಸ ಆಗಿದೆ. ಅದು ಆ ಪೀಠದ ಹಿರಿಮೆ ಸನ್ನಿಧಾನವನ್ನು ಇಲ್ಲಿಗೆ ಅವರು ಚಿತ್ತೈಸಿದ್ದಾರೆ ಮತ್ತು ಆ ಕಾರ್ಯವನ್ನು ನಮಗೆ ನಡೆಸಿಕೊಟ್ಟಿದ್ದಾರೆ. ಯಾವುದೇ ವಿಘ್ನಗಳಿಲ್ಲದೆ ಅದು ಮುನ್ನಡೆದುಕೊಂಡು ಹೋಗುತ್ತೆ. ಯಾಕಂದರೆ ಕಾರ್ಕಳ ಸುತ್ತಮುತ್ತಲಿನ ಅನೇಕ ಶಿಲ್ಪಿಗಳೇ ಇದಕ್ಕೆ ಬೆನ್ನಿಗೆ ಬೆಂಗಾವಲಾಗಿ ನಿಂತು ಎಲ್ಲೋ ಒಂದು ಕಡೆ ಹೋದಾಗ ಆ ಶಿಲ್ಪಿಯ ಅವರ ಮನೆಗೆ ಗಾರೆ ಆಗಿಲ್ಲ ಇನ್ನು, ಆದರೂ ಕೂಡ 1 ಲಕ್ಷ ಮೌಲ್ಯದ ಕಲ್ಲನ್ನು ಅದರ ಕೆತ್ತನೆಯ ಕೆಲಸವನ್ನು ನಾನು ಮಾಡಿಕೊಡ್ತೇನೆ. ಯಾಕಂದರೆ ಇದು ನಮ್ಮ ಸಮಾಜದ ಒಬ್ಬ ಶಿಲ್ಪಿ ನಿಷ್ಕಾಮ ನಿಸ್ವಾರ್ಥ ಭಾವದಿಂದ ತನ್ನ ಬದುಕನ್ನು ಶಿಲ್ಪಕ್ಕಾಗಿ ಕಲೆಗಾಗಿ ಅರ್ಪಿಸಿದಂಥ ಒಬ್ಬ ಮಹಾಪುರುಷ. ಆತನ ಆ ದೈವಿ ಸಾನ್ನಿಧ್ಯದ ಪುನರುತ್ಥಾನಕ್ಕೆ ನನ್ನಿಂದ ಏನಾಗುತ್ತೆ ನಾನು ಕೊಡುಗೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಇತಿಹಾಸವನ್ನು, ಪುರಾಣವನ್ನು, ಚರಿತ್ರೆಯನ್ನು ಹುಡುಕಿದಾಗ ನಮಗೆ ಇವತ್ತದಿಗೆ ಸಾಕ್ಷಿಯಾಗಿ ನಿಲ್ಲಬಲ್ಲಂಥ ಒಂದಷ್ಟು ವಸ್ತುಗಳು ಉಳ್ಕೊಂಡಿದ್ರೆ ಅದು ಆ ಶಿಲ್ಪಿಗಳಿಂದ ಮಾತ್ರ ಉಳಿದುಕೊಂಡಿರೋದು. ಅದು ಬಿಟ್ಟರೆ ನಮ್ಮ ಕೈಯಲ್ಲಿ ಬೇರೆ ಏನೂ ಇಲ್ಲ. ಕಾರ್ಕಳದ ಹಿರಿಮೆಯನ್ನು ನಮಗೆ ತೋರಿಸಬೇಕಿದ್ರೆ ಗುಮ್ಮಡ ಇದ್ದಾನೆ, ಚತುರ್ಮುಖ ಬಸದಿ ಇದೆ. ಇದೆಲ್ಲವನ್ನ ಸಾಕಾರಗೊಳಿಸಿದವರು ಯಾರು ಕೇಳಿದರೆ ಆ ನಿಸ್ವಾರ್ಥವಾಗಿ ಕೆಲಸವನ್ನು ಮಾಡಿದಂಥ ಶಿಲ್ಪಿಗಳು. ಆ ಶಿಲ್ಪಿಗಳ ಪರಂಪರೆಗೆ ಸಂದಂಥ ಅತಿ ದೊಡ್ಡ ಗೌರವ ಯಾವುದಕ್ಕೆ ಕೇಳಿದರೆ ಅದು ಪರ್ಪಲಗಿರಿಯಲ್ಲಿ ನಡೀತಾ ಇರುವಂಥ ಆ ಕಲ್ಕುಡ ಕಲ್ಲುಟ್ಟಿ ದೈವದ ಪುನರುತ್ಥಾನದ ಕೆಲಸ. ಅದಕ್ಕೆ ಅನೇಕ ಶಿಲ್ಪಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮುಂದೊಂದು ದಿನ ಗೌರಿಶಂಕರ ದೇವಸ್ಥಾನದ ಶಿಲಾನ್ಯಾಸವು ನಡೆಯುವುದಿದೆ. ನಾಥ ಪರಂಪರೆಯ ಅತ್ಯಂತ ಪ್ರಧಾನವಾದಂಥ ಪೀಠವಾಗಿರುವಂಥ ಗೋರಖನಾಥ ಬನ್ಸಾರಿ ಪೀಠ ಏನಿದೆ, ಅವರು ಅಲ್ಲಿರುವಂಥ ಪ್ರಧಾನವಾದಂಥ ಇವತ್ತು ಅದರ ಮಹಂತರಾಗಿರುವಂಥ ಇಡೀ ದಕ್ಷಿಣ ಭಾರತದ ಕದಿರೆಯ ಪ್ರಖ್ಯಾತವಾದಂಥ ಕ್ಷೇತ್ರವಾದರೆ ಉತ್ತರದಲ್ಲಿ ಗೋರಖನಾಥ ಪೀಠ, ಗೋರಕ್ಷನಾಥ ಪೀಠ. ಅಲ್ಲಿಯ ಮಹಂತರಾಗಿರುವಂಥ ಯೋಗಿ ಆದಿತ್ಯನಾಥರ ಕೈಯಲ್ಲೇ ಆ ಗೌರಿಶಂಕರನ ದೇವಸ್ಥಾನದ ಶಿಲಾನ್ಯಾಸ ಕೂಡ ನಡೀಬೇಕು ಅನ್ನುವಂಥದ್ದು ನಮ್ಮ ಕನಸು. ಅದು ಕೂಡ ಸಾಕಾರಗೊಳ್ಳುವುದಿದೆ. ಒಟ್ಟಿನಲ್ಲಿ ಪರ್ಪಲೆ ಕಾರ್ಕಳದ ಕೇಂದ್ರ ಬಿಂದುವಾಗಿ ಎದ್ದು ನಿಲ್ಲಬೇಕು. ಮಾನ್ಯ ಶಾಸಕರ ಸಹಕಾರದಿಂದ ಇದೊಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ದೂರದ ಪ್ರವಾಸಿಗರು ಈ ಕಡೆಗೆ ಬರುವಂಥ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಅವರೆಲ್ಲರ ನೇತೃತ್ವದಲ್ಲಿ ಈ ಒಂದು ಕ್ಷೇತ್ರ ಎದ್ದು ನಿಲ್ಲಲಿ ಅನ್ನುವಂಥ ಅಪೇಕ್ಷೆಯ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಗಳಾಗಿದ್ದೀರಿ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಹೇಳುವಂಥ ಒಂದು ಅಮೃತವಾದಂಥ ಗಳಿಗೆ ಅದು ಕಲ್ಕುಡ ಕಲ್ಲುಟ್ಟಿ ದೈವಸ್ಥಾನದ ಶಿಲಾನ್ಯಾಸ. ಮುಂದಿನ 5-6 ತಿಂಗಳುಗಳ ಅವಧಿಯಲ್ಲಿ ಅತ್ಯಂತ ವೇಗದಲ್ಲಿ ಯಾರು ಊಹಿಸಿರದ ರೀತಿಯಲ್ಲಿ ಆ ಒಂದು ದೈವದ ಗುಡಿಗೋಪುರದ ಕೆಲಸಗಳು ಆಗುವುದಿದೆ. ನಾವೆಲ್ಲರೂ ಬರೋಣ, ಅದರಲ್ಲಿ ಶ್ರಮದಾನವನ್ನು ಮಾಡೋಣ, ಕರಸೇವೆಯನ್ನು ಮಾಡೋಣ. ನಮ್ಮಲ್ಲಿ ಮನೆಗೆ ರಶೀದಿ ಪುಸ್ತಕವನ್ನು ತೆಗೆದುಕೊಂಡು ಬಂದರೆ ನಮ್ಮ ಹತ್ರ ಕೊಡುವುದಕ್ಕೆ ಏನೂ ಇಲ್ಲ, ದಿನಗೂಲಿ ಮಾಡಿ ಜೀವನವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಅನೇಕ ಜನ ಇವತ್ತಿಗೂ ಬಂದು ಈ ಕ್ಷೇತ್ರದಲ್ಲಿ ಶ್ರಮದಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯ ಶ್ರಮದಾನದಲ್ಲಿ ನಾವೆಲ್ಲ ಕಾಯ ವಾಚ ಮನಸ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಇವತ್ತಿನ ಕಾರ್ಯಕ್ರಮ ತುಂಬ ಸಂತೋಷ ಕೊಡುವಂಥದ್ದು. ಒಂದರ್ಥದಲ್ಲಿ ಹೇಳೋದಾದರೆ ನಮ್ಮ ಕಾರ್ಕಳದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಕಲ್ಕುಡ ಕಲ್ಲುಟ್ಟಿ ದೈವಸ್ಥಾನದ ಶಿಲಾನ್ಯಾಸ ಮಾಡುವ ಮುಖಾಂತರ
ಈ ಕಾರ್ಕಳ ಪರಿಸರದಲ್ಲಿ ಹಿಂದೂ ಸಮಾಜದ ಅಭಿಮಾನವನ್ನು ಪುನಃ ನಾವು ಪ್ರತಿಷ್ಠೆ ಮಾಡ್ತಿದ್ದೇವೆ ಅನ್ನೋ ಭಾವನೆ ಬರುವಂತಹ ಸಂದರ್ಭ ಇವತ್ತು ಒದಗಿ ಬಂದಿದೆ. ಆಧಾರಶಿಲೆಯನ್ನು ಇಟ್ಟಿದ್ದೇವೆ. ಆಧಾರಶಿಲೆ ಇಡುವುದು ಯಾಕೆ ಅಂತ ಹೇಳಿದರೆ, ದೊಡ್ಡ ಕಟ್ಟಡವನ್ನು ಕಟ್ಟಲಿಕ್ಕೆ ಅದಕ್ಕೆ ಬುನಾದಿ ಕಟ್ಟಿಬೇಕು ಅಂತ ಆಧಾರಶಿಲೆಯನ್ನು ವಿಶ್ವಕರ್ಮನ ಪ್ರಾರ್ಥನೆ ಮಾಡಿ ಇಡುವಂಥದ್ದು. ಆ ದೃಷ್ಟಿಯಲ್ಲಿ ಹಿಂದೂ ಧರ್ಮದ ಗೌರವದ ಶಿಖರವನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಆಧಾರಶಿಲೆಯನ್ನು ನಾವು ಇಟ್ಟಿದ್ದೇವೆ. ಇಲ್ಲಿ ದೃಢವಾಗಿ ಸದೃಢವಾಗಿದ್ದು ಬೆಳೀಲಿ. ಒಟ್ಟಿನಲ್ಲಿ ನಮ್ಮ ಈ ಭಾಗದಲ್ಲಿ ನಮ್ಮ ಎಲ್ಲ ಸಮಾಜದವರು ಸೇರಿಕೊಂಡು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ತುಂಬ ಧಾರ್ಮಿಕ ಸಭೆಗೆ ಹೋಗ್ತೇವೆ, ಆಗ ಹೆಚ್ಚು ಕಾಣುವುದು 40 ದಾಟಿದ ಜನನೇ ಕಾಣೋದು. ಆದರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಯುವಕರು ಇಲ್ಲಿ ಉಪಸ್ಥಿತಿ ಇರುವುದನ್ನು ನೋಡಿದರೆ ಖಂಡಿತ ಈ ಕಾರ್ಯಕ್ರಮಕ್ಕೆ ದೊಡ್ಡ ಬೆಂಬಲ ಒದಗಿ ಬರ್ತದೆ ಅಂಥೇಳಿ ನನ್ನ ಭಾವನೆ. ಹಾಗೆ ಮೊನ್ನೆ ನಾನು ಕಾರಲ್ಲಿ ಬರುವಾಗ ಹೇಳಿದರು, ಇವತ್ತು ಮಂಗಳೂರಲ್ಲಿ ಅಂತೂ ವಿಷಯ ವೈರಲ್ ಆಗ್ತಾ ಉಂಟು ಅಂತ ಹೇಳಿದರು. ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಸಮಾಜದ ಬಗ್ಗೆ ಒಬ್ಬ ಟೀಚರ್ ಏನೇನೋ ಬೇಡ ಅಂತ ಹೇಳ್ತಿದ್ದಾರೆ ಅಂತ. ಇದನ್ನೆಲ್ಲ ನೋಡಿದರೆ ನಮಗನ್ಸುತ್ತೆ ನಾವಿನ್ನೂ ತುಂಬ ಜಾಗೃತರಾಗಬೇಕು ಅಂತ. ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜದ ಅಭಿಮಾನವನ್ನು ನಮ್ಮ ಸಮಾಜದ ಮಕ್ಕಳಿಗೆ ತುಂಬುವ ಸಂದರ್ಭದಲ್ಲಿ ಬೇರೆಯವರು ಬೇರೆ ರೀತಿ ತುಂಬಿದರೆ ಆ ಮಕ್ಕಳು ಹೇಗೆ ಬೆಳೀಲಿಕ್ಕೆ ಸಾಧ್ಯವಾದಷ್ಟು ನಮ್ಮ ಮಕ್ಕಳಿಗೆ ನಮ್ಮ ಸಮಾಜದ ನಮ್ಮ ಧರ್ಮದ ಬಗ್ಗೆ ಅರಿವು ಮೂಡುವ ಹಾಗೆ ನಾವು ಅವರನ್ನು ತಯಾರು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪರ್ಪಲಗಿರಿಯ ಈ ಕಾರ್ಯಕ್ರಮ, ಇನ್ನು ಮುಂದೆ ನಡೆಯುವಂಥ ಎಲ್ಲ ಯೋಜನೆಗಳು ಏನೇನಿದೆಯೋ ನಮ್ಮ ಪ್ರಶಾಂತ್ ನಾಯಕರು ಹೇಳಿದರು. ಇಲ್ಲೊಂದು ನಾವು ಪರಿವರ್ತನಾ ಕೇಂದ್ರವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಅನ್ನೋ ಅಭಿಪ್ರಾಯವನ್ನು ಮೊನ್ನೆ ಬರುವಾಗ ಹೇಳಿದರು. ತುಂಬ ಸಂತೋಷ ಆಯಿತು. ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅಗತ್ಯವಾಗಿದ್ದು ಬೇಕಾಗಿತ್ತು. ಅದರ ಮುನ್ನೋಟ ನಾವು ಇಲ್ಲಿ ಇಟ್ಟುಕೊಂಡಿದ್ದೇವೆ ಅಂತ ಹೇಳಿದರೆ ಖಂಡಿತ ಇದು ಸಾರ್ಥಕವಾಗಿರ್ತಕ್ಕಂಥ ಕೇಂದ್ರವಾಗಿ ಬೆಳೆದು ಬರಲಿ. ಹೇಗೆ ಅಂತ ಹೇಳಿದರೆ, ನಮ್ಮ ಸಮಾಜದ ಯುವಕರಿಗೆ ಇದು ಕೇವಲ ಧಾರ್ಮಿಕ ಕೇಂದ್ರ ಅಲ್ಲ, ಹಿಂದೂ ಸಾಂಸ್ಕೃತಿಕ ಕೇಂದ್ರವಾಗಿ ಇದು ಬೆಳೆದು ಬರಲಿ. ಆ ನಿಟ್ಟಿನಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರಿ ಕಾರಣಗಳು ಕೂಡಿ ಇದಕ್ಕೆ ಬರಲಿ. ಆದಷ್ಟು ಬೇಗ ಈ ಶಿಲಾನ್ಯಾಸ ಆದ ನಂತರ ಸಮಯಕ್ಕೆ ಸರಿಯಾಗಿ ಈ ಮಂದಿರ ನಿರ್ಮಾಣ ಆಗಿ ಕೂಡ ಪರಿವಾರ ದೈವದ ಪ್ರತಿಷ್ಠೆ ಆಗಲಿ. ಅದಕ್ಕೆ ಪೂರಕವಾಗಿ ನಮ್ಮ ಕೇಂದ್ರ ಶ್ರೀಧರ ತಂತ್ರಿಗಳು ಕೂಡ ಇವತ್ತು ಒಳ್ಳೆಯ ರೀತಿ ಕಾರ್ಯಕ್ರಮವನ್ನು, ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಕೇಂದ್ರ ಶ್ರೀಧರ ತಂತ್ರಿಗಳು ಅಂದರೆ ಅತ್ಯಂತ ಶ್ರದ್ಧೆಯಿಂದ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥವರು. ಭಗವಂತನನ್ನು ಕರಿಬೇಕಿದ್ರೆ ಕರೆಯುವಂಥನಿಗೆ ಅಷ್ಟೇ ಯೋಗ್ಯತೆ ಕೂಡ ಬೇಕಾಗ್ತದೆ. ನಮ್ಮ ಪುಣ್ಯಾಹ ವಾಚನ ಸಂದರ್ಭದಲ್ಲಿ ಒಂದು ಮಾತು ಬರ್ತದೆ, ಯಾರಾದರೂ ಪುರೋಹಿತರು ನಮ್ಮ ಮನೆಗೆ ಕಾರ್ಯಕ್ರಮಕ್ಕೆ ಬಂದಾಗ ಆ ಪುರೋಹಿತರನ್ನ ಯಜಮಾನ ಕೇಳಬೇಕಂತೆ, ನಿನ್ನಲ್ಲಿ ಯಾವ ಯಾವ ಯೋಗ್ಯತೆಗಳು ಇರಬೇಕು ನನ್ನ ಮನೆ ಕಾರ್ಯಕ್ರಮ ಮಾಡಬೇಕಿದ್ರೆ ಅಂತ. ಆ ದೃಷ್ಟಿಯಲ್ಲಿ ಒಂದು ಮಾತು ಬರ್ತದೆ, ವಾಕ್ಯ ಅದು, ಯಮ ನಿಯಮ ತಪಸ್ವಾಧ್ಯಾಯ ಕೃತದಮ ದಾನ ವಿಶಿಷ್ಟಾನಾಂ ಬ್ರಾಹ್ಮಣಾನಾಂ ಮನಸ್ಸಮಾಧೀಯತಾಂ. ಅಂದರೆ ಯಜಮಾನ ಪುರೋಹಿತರಿಗೆ ಕೇಳಿದಂತೆ ಯಮ ನಿಯಮ ತಪಸ್ಸು ಸ್ವಾಧ್ಯಾಯ ಈ ಎಲ್ಲ ಗುಣಗಳು ನಿನ್ನಲ್ಲಿ ಇದ್ದರೆ ನನ್ನ ಮನೆ ಕಾರ್ಯಕ್ರಮ ನೀನು ಮಾಡಿದರೆ ಅದು ಫಲ ಕೊಡ್ತದೆ ಅನ್ನೋ ದೃಷ್ಟಿಯಲ್ಲಿ ಯಜಮಾನ ಕೇಳಿಕೊಳ್ಳುವುದು. ಅಲ್ಲಿ ಪುರೋಹಿತರು ಸಮಾಧಿಯ ಮನಸ್ಸಸ್ಮಃ ಅಂಥೇಳಿ ನಾನೆಲ್ಲ ಸರಿ ಇದ್ದೇನೆ ಅಂತ ಹೇಳುವಂಥ ಮಾತಿನ ಒಂದು ಸಂದರ್ಭ ಒದಗಿ ಬರ್ತದೆ. ಅದು ಕೇಳುವ ಉದ್ದೇಶ ಏನು ಅಂತ ಹೇಳಿದರೆ, ನನ್ನ ಮನೆಯ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ನೀನು ಮಾಡಲಿಕ್ಕೆ ಬಂದಿದ್ದೀಯ, ನಿನ್ನಲ್ಲಿ ಇರ್ತಕ್ಕಂಥ ಅರ್ಹತೆಗಳು ಇಷ್ಟಿಷ್ಟು ಇದ್ದರೆ ಮಾತ್ರ ನೀನು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅದು ಫಲ ಕೊಡಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ಹೇಗೆ ಅಂತ ಹೇಳಿದರೆ, ನಮ್ಮ ಕಾರ್ಯಕ್ರಮಕ್ಕೆ ಈ ಊರಿನ MLAಗಳು ಬರಬೇಕಿದ್ರೆ, MP ಗಳು ಬರಬೇಕಿದ್ರೆ ಕರೆಯುವಂಥನಿಗೆ ಒಂದು ಯೋಗ್ಯತೆ ಬೇಕು. ಅಂಥವ್ರು ಕರೆದ್ರೆ ಮಾತ್ರ ಅವರು ಬರಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಅವರು ಕೂಡ ಬರೋದಿಲ್ಲ. ಜಗತ್ತಿನ ನಾಯಕ ಅಥವಾ ಜಗನ್ನಾಯಕ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದರೆ ಕರೆಯುವಂತಹ ಪುರೋಹಿತರಿಗೆ ಎಷ್ಟು ಸಾಮರ್ಥ್ಯ ಬೇಕು. ಆ ದೃಷ್ಟಿಯಲ್ಲಿ ನಮ್ಮ ಕೇಂದ್ರ ಶ್ರೀಧರ ತಂತ್ರಿಗಳು ಅತ್ಯಂತ ಸಾತ್ವಿಕರು, ನಿಷ್ಠೆಯಿಂದ ತಮ್ಮ ಜೀವನವನ್ನು ನಡೆಸುವಂಥವರು. ಖಂಡಿತ ಅವರು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಅಲ್ಲಿ ಭಗವಂತನ ಉಪಸ್ಥಿತಿ ಇದೆ. ಖಂಡಿತ ಇದು ಸಕಾಲಕ್ಕೆ ಗುರಿಯನ್ನು ಮುಟ್ಟಲಿಕ್ಕೆ ಯೋಗ್ಯತೆಯನ್ನು ಹೊಂದಿದೆ ಅಂತ ಹೇಳಿ ನಾವು ಮನಸ್ಸು ಮಾಡ್ತೀವಿ. ಹಾಗೆ ಅಂತಹ ಶ್ರೀಧರ ತಂತ್ರಿಗಳು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ಗಣ್ಯರು ಕೂಡ ಇಲ್ಲಿ ಸೇರಿಕೊಂಡಿದ್ದಾರೆ. ನಮ್ಮ ಶಾಸಕರು ಅತ್ಯಂತ
ಹಿಂದೂ ಧರ್ಮದ ಮೇಲೆ ಅಭಿಮಾನವಿಟ್ಟುಕೊಂಡಿರ್ತಕ್ಕಂಥವರು, ಅವರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಸಕಾಲಕ್ಕೆ. ಅವರು ಕೂಡ ಅವರ ಹಸ್ತದಿಂದ ಶಿಲಾನ್ಯಾಸ ಕೂಡ ಮಾಡಿದ್ದಾರೆ. ಹಾಗೆ ಅನೇಕ ಗಣ್ಯರು ಕೂಡ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಸಕಾಲಕ್ಕೆ ಸರಿಯಾಗಿ ಈ ಮಂದಿರ ನಿರ್ಮಾಣ ಆಗಿ ಕಲ್ಕುಡ ದೈವದ ಪ್ರತಿಷ್ಠೆ ಕಾಣುವಂಥ ಭಾಗ್ಯ ನಮಗೆಲ್ಲರೂ ಕೂಡ ಒದಗಿ ಬರಲಿ. ಸಂತೋಷ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಜೀರ್ಣಗೊಂಡ ಎಲ್ಲ ದೇವಾಲಯಗಳು ಪುನಃ ಪುನರುತ್ಥಾನ ಮಾಡುವಂಥ ಈ ಕಾಲವನ್ನು ನಾವು ಕಾಣ್ತಿದ್ದೇವೆ. ಅಯೋಧ್ಯೆ ರಾಮ ಮಂದಿರವು ಕೂಡ ಪುನರುತ್ಥಾನ ಆಗಿ ಲೋಕಾರ್ಪಣೆಗೊಂಡಿತು. ಅದೇ ಸಂದರ್ಭದಲ್ಲಿ ನಮ್ಮ 106 ವರ್ಷ ಶಿಥಿಲಗೊಂಡಿರ್ತಕ್ಕಂತಹ ಕಲ್ಕುಡನ ದೈವಸ್ಥಾನವು ಕೂಡ ಪುನರುತ್ಥಾನಗೊಳ್ಳುತ್ತಿರೋ ಈ ಸಂದರ್ಭ ಅತ್ಯಂತ ಸೂಕ್ತವಾಗಿದೆ. ಆದಷ್ಟು ನಮ್ಮೆಲ್ಲರ ಮನಸ್ಸು ಒಂದಾಗಿ ಈ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳುವ ಹಾಗೆ ದೇವರು ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಬಂದಿರತಕ್ಕಂಥ ನಿಮ್ಮನ್ನು ಹರಸುತ್ತಾ ನಾವು ವಿರಮಿಸುತ್ತೆ. ಬ್ರಹ್ಮಾರ್ಪಣಮಸ್ತು. ಹರ ಪಾರ್ವತಿ ಪದಯೇ ಹರ ಹರ ಮಹಾದೇವ. ನಾನು ನೇರವಾಗಿ ಖರ್ಚು ವೆಚ್ಚಕ್ಕೆ ಬರುವ. ನಾವು ಸ್ವಲ್ಪ 15 ಕೋಟಿ ಅಂತ ನೋಡಿದೆ ಒಂದು ಕಡೆಯಲ್ಲಿ ನಾನು. ಇದರ ಒಟ್ಟು ಖರ್ಚು 15 ಕೋಟಿ ಅಂದರೆ ಈಗ ಸಂಘಟಕರು 1,500 ಜನ ಹುಡುಕಬೇಕು, 1 ಲಕ್ಷದ್ದು. ಅದೊಂದು ಲಿಸ್ಟ್ ಮಾಡಬೇಕು. ಹೇಳಲಿಕ್ಕೆ ಹೆದರಿಕೆ ಆಗ್ತದೆ, ನಮ್ಮದು ಒಂದು ಹೆಸರು ಹಾಕಿ ಬಿಡ್ಬೋದು ಅವರು. ಹಾಗಿದ್ರೆ 1,499 ಹುಡುಕಬೇಕು. ಯಾರಾದರೂ ಒಂದು 50 ಲಕ್ಷ ಕೊಟ್ಟರೆ ಒಂದಷ್ಟು ಜನ ಕಡಿಮೆ ಮಾಡ್ಬೋದು. ಅಂದರೆ ಆ 1,500 ಜನರನ್ನು ಮೊದಲು ಹುಡುಕಿ ಅಂತ ನಾನು ಈ ವೇದಿಕೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲ, ಅದು ಕಡಿಮೆ ಆಗುವಾಗ ಜನ ಜಾಸ್ತಿ ಆಗ್ತದೆ ಅಷ್ಟೇ. ನಿಮಗೆ 1,500ದಲ್ಲೇ ಪೂರೈಸುವ ಹಾಗೆ ಇದ್ದರೆ ನೋಡಿ ಅಂತ. ಇನ್ನೊಂದು, ಇಂಥ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡೋದೆಲ್ಲ ಅಷ್ಟು ಸುಲಭ ಅಲ್ಲ. ಮಾಡಿದವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಅವರಿಗೆ ಕಲ್ಲುರ್ಟಿ ಗೌರಿಶಂಕರ ದೇವಸ್ಥಾನದ ದೇವರುಗಳು ಅವರ ಒಟ್ಟಿಗೆ ನಿಲ್ಲಬೇಕು ಅಂತ ನಾವು ಮೊದಲು ಪ್ರಾರ್ಥನೆ ಮಾಡಿಕೊಳ್ಳುವ. ಸಣ್ಣ ವಿಷಯ ಅಲ್ಲ. ನಾವೆಲ್ಲ ಒಂದು ಸಂಸ್ಥೆ ಮಾಡಿದ್ದೇವೆ, ಎಲ್ಲ ಕರೆದು ಜನರು ಹಾಗೆ ಹೀಗೆ ಹೇಳ್ತಾರೆ, ಏರಿದ್ರೆ ಹೊಗಳ್ತಾರೆ, ಬಿದ್ದರೆ ತೆಗಳ್ತಾರೆ, ಎಂಬುದೆಲ್ಲ ಬೋಡಿತ್ತನ ಅಂತ ಕೇಳ್ತಾರೆ. ಕೆಳಗೆ ಬಿದ್ದರೆ ಮೇಲೆ ಹೋದಾಗ ಭಯಂಕರ ಜನ ಮಾರ್ರೆ, ಭಾರಿ ಮಲ್ತೀರಿ ಅಂತ ಹೇಳ್ತಾರೆ. ನಾನು ಇನ್ನೊಂದು ಅಧಿಕ ಪ್ರಸಂಗ ಅಲ್ಲ, ಒಂದು ಮನೆ ಕಟ್ಟುವವರಿಗೆ ಬಂದವರೆಲ್ಲ ಸಜೆಷನ್ ಕೊಡ್ತಾರೆ. ಆದರೆ ನಾನು ಇಲ್ಲಿ ಒಂದು ಸಜೆಷನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಬೇಕಾದರೆ ತಗೊಳ್ಬೋದು, ಇಲ್ಲದಿದ್ದರೆ ಡಸ್ಟ್ಬಿನ್ನಿಗೆ ಹಾಕ್ಬೋದು. ನಾವು ಅಂಗಡಿಗೆ ಹೋದ್ಮೇಲೆ ಎಲ್ಲ ವಸ್ತು ನೋಡಬೇಕು, ಮತ್ತು ಬೇಕಾದ್ದನ್ನು ಮಾತ್ರ ಇಟ್ಕೊಳ್ಬೇಕು. ಅದು ಬಿಟ್ಟು ಅಂಗಡಿ ಇಡೋ ಪ್ರೇಜನೆಜ್ಜಿ ಮಾರ್ರೆ ಸೊತ್ತು ದೇತೊಂಡ್ರೆ ಏರ್ ಬಂತೀರಿ ಅಲ್ವಾ. ನನ್ನ ಮಾತು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ತಗೊಳ್ಳಿಕ್ಕೆ ಯಾರು ಹೇಳಿದ್ದಾರೆ? ಡಸ್ಟ್ಬಿನ್ನಲ್ಲಿ ಹಾಕ್ಬೋದು. ನಾನು ಹೇಳೋದು ಏನು ಅಂತ ಹೇಳಿದರೆ, ಭಾಳ ಸೀರಿಯಸ್ ಆಗಿ ಆಲೋಚನೆ ಮಾಡಿ. ಎಲ್ಲಿ ಇಂಥ ಧಾರ್ಮಿಕ ಸಂಸ್ಥೆಗಳು ಹುಟ್ಟಿಕೊಳ್ತವ ಅದರ ಬದಿಯಲ್ಲೇ ಒಂದು ಶಾಲೆ ಹುಟ್ಟುಕೊಳ್ಬೇಕು. ನಾನು ಇದನ್ನು ಕಾಟಾಚಾರಕ್ಕೆ ಹೇಳ್ತಾ ಇಲ್ಲ. ಇಲ್ಲಿ ಒಂದು ವೇಳೆ ಈ ಪ್ರಾಜೆಕ್ಟ್ನೊಟ್ಟಿಗೆ ನೀವು ಒಂದು ಸಣ್ಣ ಶಾಲೆ ಮಾಡಿ, ದೊಡ್ಡ ಮಟ್ಟಕ್ಕೆ ಬೇಡ, ಅದಕ್ಕೆ ಅವರಿಗೆ ಧಾರ್ಮಿಕ ಚಿಂತನೆ ಸಿಗ್ತದೆ. ಅವರು ಈ ಶಾಲೆಯಲ್ಲಿ ಕಲಿತವರು ಈ ಕ್ಷೇತ್ರವನ್ನು ಮತ್ತೆ ಬೆಳೆಸ್ತಾರೆ. ಇದರ ಮೇಲೆ ಒಂದು ತಾಯಿಯ ಮಗುವಿನ ಸಂಬಂಧ ಬೆಳೀತದೆ. ಇಲ್ಲದಿದ್ದರೆ ಈ ಕಾಲಘಟ್ಟದಲ್ಲಿದ್ದು ಇನ್ನೊಂದು ಕಾಲಘಟ್ಟಕ್ಕೆ ಬಿದ್ದು ಹೋಗ್ತದೆ. ನಮ್ಮ ಜ್ಞಾನಸುಧದಲ್ಲಿ ಬದಿಯಲ್ಲೇ ನಾವು ಒಂದು ಗಣಪತಿ ದೇವಸ್ಥಾನ ಮಾಡಿದ್ದೇವೆ. ಆದ್ರಿಂದ ಸಂಸ್ಥೆ ಬೆಳೆದಿದೆ. ಮಕ್ಕಳನ್ನು ಕೆಲವೊಮ್ಮೆ ತಂದೆ ತಾಯಿ ಅರ್ಥ ಮಾಡಿಕೊಳ್ಳೋದಿಲ್ಲ, ಟೀಚರ್ಸ್ ಅರ್ಥ ಮಾಡಿಕೊಳ್ಳೋದಿಲ್ಲ, ಫ್ರೆಂಡ್ಸ್ ಅರ್ಥ ಮಾಡಿಕೊಳ್ಳೋದಿಲ್ಲ. ಆಗ ಅವರಿಗೊಂದು ಕ್ಷೇತ್ರ ಬೇಕೇನು ಹೇಳಿ, ಅದು ದೇವಸ್ಥಾನ. ಅಲ್ಲಿ ಹೋಗಿ ದೇವರಿಗೆ ಅಡ್ಡ ಬಿದ್ದಾಗ ಅವರಿಗೆ ಅನ್ನಿಸ್ತದೆ, ನನಗೆ ಇವನಿದ್ದಾನೆ, ಇವನ ಜೊತೆ ನಾನು ಸಾಕ್ತೇನೆ ಅಂತ. ಮತ್ತು ಅಲ್ಲಿ ಬೆಳೆದಂಥ ಮಕ್ಕಳು ಏನಾಗ್ತಾರೆ ಅಂತ ಹೇಳಿದ್ರೆ, ಜ್ಞಾನಸುಧವನ್ನು ಅವರ ಪಾಲಾಗಿ ತಗೊಳ್ತಾರೆ. ಆ ದೇವಸ್ಥಾನದಲ್ಲಿ ಕುಳಿತದ್ದು, ಆ ದೇವಸ್ಥಾನದಲ್ಲಿ ಬೇಡಿದ್ದು, ಅಲ್ಲಿ ಮೇಲೆ ಬಂದದ್ದು. ಆದ್ದರಿಂದ ಎಲ್ಲ ಪರಂಪರೆಯನ್ನು ನೋಡಿ ನೀವು. ಈಗ ಸೈಂಟ್ ಅಲೋಷಿಯಸ್ ಕಾಲೇಜ್ ನೋಡಿ, ಬದಿಯಲ್ಲಿ ಒಂದು ಚರ್ಚ್ ಇದೆ. ನಾವು ಕಲ್ತುಕೊಳ್ಬೇಕು ತುಂಬ. ನಮ್ಮ ದೇವಸ್ಥಾನದ ಒಟ್ಟಿಗೆ ನಿಮ್ಮ 15 ಕೋಟಿಯ ಯೋಜನೆಯನ್ನು 20 ಕೋಟಿಗೆ ವಿಸ್ತರಿಸಿಕೊಂಡು 4 ಎಕರೆ ಜಾಗವನ್ನು ಬೇರೆ ಕಡೆ ವಿಸ್ತಾರ ಮಾಡಿ ಒಂದು ಸಣ್ಣ ಶಾಲೆ ಮಾಡಿ. ನನಗೇನು ಕಾಂಪಿಟೇಷನ್ ಇಲ್ಲ. ನಾನು ಮಾಡ್ಲಿಕ್ಕೆ ಹೇಳಿದರೆ ನನಗೆ ಜನ ಕಡಿಮೆ ಆಗ್ತದೆ ಹಾಗೇನಿಲ್ಲ. ನನ್ನ ಉದ್ದೇಶವೂ ಇದೆ, ಧಾರ್ಮಿಕ ಉದ್ದೇಶವೂ ಇದೆ. ಆದ್ದರಿಂದ ಶಾಲೆಯ ಒಟ್ಟಿಗೆ ಒಂದು ಸಣ್ಣ ಮಠ ಇರಬೇಕು. ಅಲ್ಲಿ ಮಕ್ಕಳು ಬೆಳಿಬೇಕು. ಬಡ ಮಕ್ಕಳು ಬೆಳೆದು ಅವ್ರು ಎತ್ತರಕ್ಕೆ ಹೋದಾಗ ಅದು ಈ ದೇವಸ್ಥಾನಕ್ಕೂ ಒಂದು ಆಧಾರ ಆಗ್ತದೆ. ದೇವಸ್ಥಾನದಿಂದ ಶಾಲೆ, ಶಾಲೆಯಿಂದ ದೇವಸ್ಥಾನ, ಆ ಪರಿಕಲ್ಪನೆಯೊಟ್ಟಿಗೆ ಹೋದಾಗ ಮಾತ್ರ ಬಹುಶಃ ಈ ಸಂಸ್ಥೆಗಳು ಗಟ್ಟಿಯಾಗಿ ನಿಲ್ತದೆ ಅನ್ನುವಂಥ ಒಂದು ಸಣ್ಣ ಅನುಭವದ ಸಲಹೆ. ಇದನ್ನು ನನ್ನ ಅಧಿಕ ಪ್ರಸಂಗ ಅಂತ ದಯವಿಟ್ಟು ಯಾರು ತಿಳ್ಕೊಳ್ಬಾರ್ದು. ನಾವು ದೇವಸ್ಥಾನ ಕಟ್ಟುವಾಗ ನನಗೆ ತುಂಬ ಕಷ್ಟ ಆಗಿತ್ತು. ಸುನಿಲ್ ಕುಮಾರನ್ನು ನಾನು ಯಾಕೆ ತುಂಬ ಗೌರವಯುತವಾಗಿ ನೋಡ್ತೇನೆ ಅಂತ ಹೇಳಿದ್ರೆ, 5:30 ಗಂಟೆಗೆ ನಮ್ಮ ಗಣಪತಿ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮ. ನನಗಿಂತ ಮಗಳು ಬಂದು ಕೂತಿದ್ರು. ಆಗ ಅವರೇನು ಭಾಳ ದೊಡ್ಡ ಮಿನಿಸ್ಟರ್ ಆಗಿರಲಿಲ್ಲ. ಈಗೆಲ್ಲ ನಾವೆಲ್ಲ ಜಾತಿಯ ವಿಷಯ ಬಂದರೆ ಹೊಡೆದಾಡಲಿಕ್ಕೆ ಹೋಗ್ತೇವೆ, ನಾವು ಧರ್ಮದ ವಿಷಯ ಬಂದರೆ ಹೊಡೆದಾಡಲಿಕ್ಕೆ ಹೋಗೋದಿಲ್ಲ. ನಾನು ಭಾಳ ಸೂಕ್ಷ್ಮವಾಗಿ ನೋಡೋದು, ಗಮನಿಸೋದು. ಜಾತಿಯ ವಿಷಯ ಬಂದರೆ ಬೇಗ ಒಟ್ಟಾಗ್ತೇವೆ ನಾವು. ಧರ್ಮದ ವಿಷಯ, ದೇಶದ ವಿಷಯ ಬಂದರೆ ಒಟ್ಟಾಗೋದಿಲ್ಲ.
ಅದು ಆಗದೇ ಇರಲಿ. ಯಾಕೆ ಜಾತಿ ಹೇಳಿ? ನಾವೆಲ್ಲ ಹಿಂದೂಗಳು ಒಟ್ಟಾದರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರೋ ಒಬ್ಬರು ಸಿಸ್ಟರ್ ಹೇಳಿದ್ರು ಅಂತೇಳಿ ನನಗೇನು ಬೇಸರ ಇಲ್ಲ, ಯಾಕಂದರೆ ಅಂಥ ಸಿಸ್ಟರ್ ನನಗೂ ಕಲಿಸಿದ್ದಾರೆ, ನಾವು ಕಲ್ತಿದ್ದೇವೆ, ಅವರು ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಒಬ್ಬರು ಸಿಸ್ಟರ್ ಕ್ರಿಸ್ಟಲ್ ಅಂತ ನನಗೆ ಮ್ಯಾಥ್ಸ್ ಕಲಿಸಿದ್ದಾರೆ, ನಾನು ಭಾಳ ಗೌರವಿಸ್ತೇನೆ. ಆದರೆ ಈಗಿನ ಮನಸ್ಥಿತಿ ಮಾತ್ರ ಬದಲಾಗಿದೆ ಅನ್ನೋದನ್ನು ಗಮನಿಸಿ. ಈಗಿನ ಸಿಸ್ಟರ್ಸ್ಗಳದ್ದು ಈಗಿನ ಒಂದು ಥ್ರೆಟ್ ಏನಿದೆ ನಮಗೆ ಅನ್ನೋದನ್ನು ಗಮನಿಸಿ. ತೀರಾ ಬಾಲ್ಯದಲ್ಲಿರುವಂಥ ಮಕ್ಕಳಿಗೆ ಯಾವ್ಯಾವ ವಿಷಯವನ್ನು ಕ್ಲಾಸ್ ರೂಮ್ನಲ್ಲಿ ತುಂಬ್ತಾರೆ ಅಂತ ಹೇಳಿದರೆ ಆಗ ಗಮನಿಸಿ. ಆದ್ದರಿಂದ ನನ್ನ ಆಶಯ ಏನು ಅಂತ ಹೇಳಿದರೆ, ಈ ಸಂಸ್ಥೆ ಒಟ್ಟಿಗೆ ನೀವೊಂದು ಸಣ್ಣ ಶಿಕ್ಷಣ ಸಂಸ್ಥೆಯನ್ನು ಮಾಡಿ, 1ನೇಯಿಂದ 10ನೇ ತನಕ ಮಾಡಿ ಸಾಕು. ಬೇರೆ ಕಡೆಯಿಂದ ಬಡ ಮಕ್ಕಳಂತನ್ನಿ, ಅವರೊಂದು ದೇವಸ್ಥಾನದಲ್ಲಿ ತೊಡಗಿಸಿಕೊಳ್ಳಿ. ಈಗ ನಮ್ಮ ದೇವಸ್ಥಾನದಲ್ಲಿ ಬಹುಶಃ ಸಮಯದ ಅಭಾವ ಇದೆ. ನಮ್ಮ ದೇವಸ್ಥಾನದಲ್ಲಿ ನಾವು ಒಬ್ಬ ಬಡ ಬ್ರಾಹ್ಮಣ ಹುಡುಗನನ್ನು ದತ್ತು ತಗೊಳ್ತೇವೆ. 2 ವರ್ಷ PUC ಫ್ರೀ ಎಜುಕೇಷನ್, 1 ಹೊತ್ತು ಪೂಜೆ ಮಾಡ್ತಾರೆ. ಆಚೆಯಿಂದ ಧರ್ಮ, ಈಚೆಯಿಂದ ಶಿಕ್ಷಣ, 2 ಒಟ್ಟಿಗೆ ಹೋಗುತ್ತೆ. ಇಲ್ಲಿ ನೀವು ಆ ಚಿಂತನೆ ಮಾಡಿದರೆ ಬಹುಶಃ ಅದಕ್ಕೆ ನಮ್ಮ ಜ್ಞಾನಸುಧಾದಲ್ಲಿ ಆ ಸಂದರ್ಭದಲ್ಲಿ ಇದ್ದರೆ, ಲೋನ್ ಭಾಳ ಕಡಿಮೆ ಇದ್ದರೆ ನಾನು ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡ್ಬೋದಂಥ ಸಂಸ್ಥೆಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದರಲ್ಲಿ ಎಲ್ಲರೂ ಒಟ್ಟಾಗಿ ನಿಲ್ಲುವ. ಬಹುಶಃ ಕಾರ್ಕಳ ಬೇರೆ ಬೇರೆ ಕಾರಣಕ್ಕೋಸ್ಕರ ಭಾಳ ಮೇಲ್ಗತಿಯಲ್ಲಿ ಬರ್ತಾ ಉಂಟು. ಕವಟಿ ಚೆನ್ನೈ ಥೀಮ್ ಪಾರ್ಕ್ ಇರ್ಬೋದು, ನಮ್ಮ ಗುಮ್ಮಟ ಬೆಟ್ಟ ಇರ್ಬೋದು, ಚತುರ್ಮುಖ ಬಸ್ತಿ ಇರ್ಬೋದು, ಕೆರೆ ಬಸ್ತಿ ಇರ್ಬೋದು. ತುಂಬ ಖುಷಿ ಪಟ್ಟುಕೊಂಡೆ. ಅದು ಜೈನರದ್ದು ಅಂತ ಅನ್ನಿಸೋದಿಲ್ಲ, ಅದು ಕಾರ್ಕಳದ ನಮ್ಮದು ಅಂತ ಅನ್ನಿಸ್ತದೆ ನಮಗೆ. ಆ ಕೆರೆ ಬಸ್ತಿಯ ಆ ಚಂದವನ್ನು ನೋಡುವಾಗ ಅದು ಜೈನರಿಗೆ ಸಂಬಂಧಪಟ್ಟದ್ದು ಅಂತ ಅಲ್ಲ. ಇನ್ನು ಮುಂದೆ ಪರಶುರಾಮ್ ಥೀಮ್ ಪಾರ್ಕ್ ಮತ್ತು ನನಗೆ ಭಾಳ ನಾವು ಹತ್ತಿರದಲ್ಲಿರುವವರು, ನನಗೆ ಭಾಳ ವಿಶ್ವಾಸ ಇದೆ ಅದು ಭಾಳ ಎತ್ತರಕ್ಕೆ ಬೆಳೆದು ನಿಲ್ತದೆ. ಅದರ ಗ್ರೋತನ್ನು ತಡೆ ಹಿಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾನು ಖಂಡಿತ ಅದನ್ನು ಮತ್ತೊಮ್ಮೆ ಹೇಳ್ತೇನೆ. ನಾನು ಪರಶುರಾಮ್ ಥೀಮ್ ಪಾರ್ಕ್ ಕೂಡ ಒಂದು ಹೆಮ್ಮೆಯ ಇದಾಗ್ತದೆ. ನಾನು ವಿಪರ್ಯಾಸದ ಮಾತುಗಳಿಗೆ ಹೋಗುವುದಿಲ್ಲ. ನನಗೆ ಆಶಯ ಇದೆ. ನಾವು ಜ್ಞಾನಸುದ್ಧ ಮಾಡುವಾಗ ಕೆಲವರು ನಮ್ಮನ್ನು ಹುಚ್ಚ ಅಂತ ಕರೀತಿದ್ರು, ನನ್ನ ಹೆಂಡತಿ ಸೇರಿಕೊಂಡು ಎಲ್ಲರೂ. ಆದರೆ ಪರವಾಗಿಲ್ಲ, ಇವತ್ತು ನನ್ನ ಹುಚ್ಚಿಗೆ ದೇವರು ಒಂದು ಒಳ್ಳೆಯ ರೂಪವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಸಾವಿರಾರು ಮಕ್ಕಳು ಇವತ್ತು ಅಲ್ಲಿ ಶಿಕ್ಷಣ ಕಲಿಯೋದ್ರ ಒಟ್ಟಿಗೆ, ನಿಮ್ಗೆ ಗೊತ್ತುಂಟ ಇಲ್ವೋ ಗೊತ್ತಿಲ್ಲ, ಇದು ಪ್ರಚಾರಕ್ಕೋಸ್ಕರ ಅಲ್ಲ, ಪ್ರತಿ ವರ್ಷ 100ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು MBBS ಹೋಗ್ತಾ ಇದ್ದಾರೆ. ಈ ಸಲ 108 ಮಂದಿ ಹೋಗಿದ್ದಾರೆ. ಈ ಚಪ್ಪಾಳೆ ನನಗೆ ಅಲ್ಲ, ಈ ಚಪ್ಪಾಳೆ ಜ್ಞಾನಸುಧಕ್ಕೆ. ನಾನು ಗತಿಸಿದ ನಂತರವೂ ಈ ಚಪ್ಪಾಳೆ ಆಶೀರ್ವಾದವಾಗಿ ಇರ್ತದೆ. ಪರ್ಪಲೆ ಗಿರಿ ನೋಡುವಾಗ ನನಗೆ ಯಾವಾಗಲೂ ಬೇಸರ. ನಾನು ಬೇರೆ ಧರ್ಮದ ಚರ್ಚ್ ಅದು ಇದೆಲ್ಲ ನೋಡ್ತೇನೆ, ಬಹಳ ಎತ್ತರದಲ್ಲಿ ಅವರ ಚರ್ಚ್ಗಳು, ಬೇಕಾದಷ್ಟು ಜಾಗ ಮಾರ್ರೆ. ಅದು ಬಹಳ ವಿಜೃಂಭಿಸುವುದು. ನೀವು ಎಲ್ಲಿ ಬೇಕಾದ್ರೂ ನೋಡಿ, ಮಂಗಳೂರಿನಲ್ಲಿ ನೋಡಿ, ಎಲ್ಲ ಎತ್ತರದ ಜಾಗವನ್ನು ಬೇಗ ಒಂದಷ್ಟು ಅವರು ಮಾಡಿಕೊಂಡಿದ್ದಾರೆ. ಸಂತೋಷ, ಅವರಿಗೆ ಪ್ರಜ್ಞೆ ಉಂಟು. ಈಗಾದರೂ ನಮಗೂ ಪ್ರಜ್ಞೆ ಬಂದಿದೆ. ಈಗ ನಾವು ಭಾಳ ಎತ್ತರದಲ್ಲಿ ನಾವು ಇದ್ದೇವೆ, ಉತ್ತರದ ರೂಪದಲ್ಲಿ ಎತ್ತರದಲ್ಲಿ ಬಂದು ನಿಂತಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಭಾಳ ಆತ್ಮೀಯರು ಪ್ರಶಾಂತ್ ಅಣ್ಣ, ನಮ್ಮ ದೇವಸ್ಥಾನಕ್ಕೂ ಸಹಾಯ ಮಾಡಿದ್ದಾರೆ. ನಮ್ಮ ಬೋಳ ಪ್ರಶಾಂತ್ ಅವರು ಹೇಳಬೇಡಿ ಅಂತ ಹೇಳ್ತಾರೆ, ಆದರೂ ಕೂಡ ಹೇಳುವುದು ನಾವು. ಅದ್ರ ಜೊತೆಯಲ್ಲಿ ಚಂದ್ರಶೇಖರ ದಾಮಣ್ಣ ಎಲ್ಲ ನಮ್ಮ ಹಿಂದಿನ ದೋಸ್ತಿಗಳು ಅವರೆಲ್ಲ. ಮತ್ತು ಮಹೇಶ್ ಅಣ್ಣ ಎದುರಿನಲ್ಲಿ ಕೂತಿದ್ದಾರೆ. ಅವರು ಒಳಗಿದ್ದಾಗ ನಾನು ಹೊರಗಿದ್ದುಕೊಂಡು ಭಾಳ ಬೇಜಾರು ಪಟ್ಟವ. ನನಗೆ ಒಳಗೆ ಬರಲಿಕ್ಕೆ ಆಗ್ತಿರಲಿಲ್ಲ, ಯಾಕೆ ನಾನು ಸಂಸ್ಥೆ ಮುಖ್ಯಸ್ಥ. ನಾವೆಲ್ಲ ಕೇಸರಿ ಹಾಕಿದರೆ ಮರ್ರೆ ಭಾಳ ಕಷ್ಟ ಮಹೇಶ್ ಅಣ್ಣ. ಹಾಗೆ ಆದರೆ ನನಗೆ ಖುಷಿ ಆಗೋದೇನಂತ ಹೇಳಿದ್ರೆ, ಮಹೇಶ್ ಅಣ್ಣನಂತವರು ಅವರಿಗೆ ಭಿನ್ನಾಭಿಪ್ರಾಯ ಇಲ್ಲ. ನಮಗೆ ಸಂಘ ಪರಿವಾರದಿಂದ ಯಾರನ್ನೇ ಅಭ್ಯರ್ಥಿಯಾಗಿ ಕೊಡಲಿ ಕಾರ್ಕಳಕ್ಕೆ, ನಾವು ಅವರ ಜೊತೆ ನಮ್ಮ ಸಿದ್ಧಾಂತದೊಟ್ಟಿಗೆ ದುಡಿಯುವವರು. ಸುನೀಲ್ ಅಣ್ಣನನ್ನು ಸೇರಿಸಿಕೊಂಡು ಅವರೆಲ್ಲ ಬೇರೆಯವ್ರನ್ನ ಕೊಟ್ಟರು ನಾವು ಖಂಡಿತ ದುಡಿಯುವವರು ಒಟ್ಟಿಗೆ. ಅಸಮಾಧಾನ ನಮ್ಮಲ್ಲಿ ಇಲ್ಲ. ಯಾಕಂದರೆ ನಮ್ಮಲ್ಲಿರುವವರೆಲ್ಲ ಎಂತ ಅಂತ ಹೇಳಿದ್ರೆ, ನಾನು ಸತ್ತರೆ ನನ್ನ ದೇಹದ ಮೇಲೆ ಆ ಧರ್ಮದ ಅಥವಾ ಪಕ್ಷದ ಧ್ವಜ ಹಾರಾಡಲಿ ಅಂತ ಹೇಳುವಂಥ ಜನರು ನಮ್ಮೊಟ್ಟಿಗಿರುವವರು. ಕಲ್ಕುಡೆ ಕಲ್ರುಟ್ಟಿ ತೂಕತ್ತೇರಿ ದೇವಲು ಈ ಒಂಜಿ ಕ್ಷೇತ್ರ ಎಂಚ ವಾ ಸಮಯಡ್ ಎಂಚ ಮುಲ್ಪ ಬೆಳಗೋಡು ಐಕ್ ಏರೇರೇನು ತಯಾರು ಮಲ್ಪಡು ಪನ್ಪುನ ಆಲೋಚನೆ ಮಲ್ತದು ಮಾತೆರೇನು ಒಟ್ಟು ಪಾರ್ದು ಈ ಒಂಜಿ ಕೆಲಸ ಮಲ್ತಿಗೆ ತಂದೊಂದುಲ್ಲೇರೆಂದು ಪಂದು ಯಾನು ಫಸ್ಟ್ಗಾದ ಭಾವನೆಗೆ ತಂದೆ ದಯಗಿಂದ ಬಂಡ ಇನಿ ಆತು ಸುಲಭದ ವಿಚಾರತ್ತು ವಿಜಯಕುಮಾರ್ ಪಾತ್ರನಾಗ ಪಂಡೇರ್ ಏತ್ ಬಂಗೋಡು ಜವನೇರ್ ಸೇರ್ದ ಮಲ್ಪ ಹೋರಾಟ ಮಲ್ಪನಾಗ ಈ ಜಾಗ ನಮ್ಮ ಟ್ರಸ್ಟ್ ದಬ್ಬದವರೆಗೆ ಬೋದುಂಡು ಪನ್ಪನೇನ್ ಪಂಡೇರ್ ಹಿಂದೂ ಜಾಗರಣ ವೇದಿಕೆದ ಮಲ್ಲ ಕೊಡುಗೆ ಮಲ್ಲ ಹೋರಾಟ 5 ದುಂಬುಲ ಮುಲ್ಪದ ಪರಿಸರದ ಈ ಊರ್ದ ನಾಗರಿಕರ ನಗಲು ಈ ಒಂಜಿ ಜಾಗಗೋಸ್ಕರ ಮುಲ್ಪದ ಒಂಜ ಚರ್ಚಿದ ಜಾಗಕ್ಕೆ ಅಲ್ಪಗ್ಲ ಹೋರಾಟ ಮಲ್ಪಂದಿತ್ತಿನ ಸಂದರ್ಭ ಹಿಂದೂ ಜಾಗರಣ ವೇದಿಕೆ ಒಂದಕ್ಕೆ ಮಂಚೂಣಿ ಉಂಟುದು ಈ ಒಂದು ಕೆಲಸಗೂ ಮುನ್ನುಡಿ ಬರೇಳಿ ಇನ್ನು ನಮಕ್ ಈ ಕೆಲಸ ಮಲ್ಪರೆಗೆ ದಾಲ ಬಂಗೈಜಿ ದಯಗಿಂದ ಬಂಡ ಇನ್ನು ಅಯೋಧ್ಯೆದ ಶ್ರೀರಾಮ ಮಂದಿರ ನಿರ್ಮಾಣ ಆವಡಾಂಡ ಆ ಕಲ್ಲದ ಲಕತ್ನ ಒಂಜಿ ಮೂರ್ತಿಗೆ ಆ ಮೂರ್ತಿದ ಶಿಲ್ಪವನ್ನು ಕೊರ್ನೆ ಚಿತ್ನ ಆ ನಮ್ಮ ಮೋದಿಜಿಯರೇನು ಒಂಜಿ ಸಾಮಾನ್ಯ ಚಾ ಮಾರನ ಹುಡುಗನ್
ಇನ್ನು ತಯಾರು ಮಾಡ್ತಿನ ಚಿತ್ನ ರಾಷ್ಟ್ರೀಯ ಸ್ವಯಂ ಸೇವಕ ತಂಡದ ಹಿರಿಯರ್ನಾಗ್ಲೂ ಮಸ್ತ್ ಜನ ಕಾರ್ಲಾಡುಲ್ಲೇರು ನಮ್ಮ ಜಿಲ್ಲೆಡುಲ್ಲೇರು ಅಗಲ್ನ ಮಲ್ಲ ಮಾರ್ಗದರ್ಶನ ಒಂದು ಕೆಲಸ ಮಲ್ಪರೆಗೆ ದಾಲ ಕಷ್ಟ ಇಜ್ಜಿ ಐತೊಟ್ಟಿಗೂ ನಮ್ಮ ಪೂರ ಪರಿವಾರ ಸಂಘಟನೆಲು ಇನ್ನು ಹಿಂದೂ ಜಾಗರಣ ವೇದಿಕೆ ಮಂಚು ನೀಡಿತ್ತಿಂದಲ್ಲ ಇನ್ನು ಭಜನೆ ದಳ್ತಗ್ಲ ಇತ್ತ ಚೇತನ್ ಪೇರಲ್ಕೆ ಮಾತಿರ್ಲಬಹುದೇರು ಭಜನೆ ದಳ್ತಗ್ಲ ನಿಕ್ಕೆ ಇಂಕುಲ್ಲ ಮಾತಿರ್ಲ ಸೇರೋನ್ ಬಂದು ಮಾತ ಪರಿವಾರ ಸಂಘಟನೆ ತಗಲ್ಲ ಇಳಿತೆ ಈ ಕಾರ್ಯಕ್ರಮ ಮುಲ್ಪ ಉಲ್ಲೇರು ನಮ್ಮ ಕಾಪಿ ಶಕ್ತಿ ನಮ್ಮ ಈ ಸಮಾಜಗುಂಡು ಐತೊಟ್ಟಿಗೂ ಇತ್ತೆ ವಕೀಲರು ವಿಜಯಕುಮಾರ್ ನಮ್ಮನ ಹಿರಿಯರಾದು ಯಾನ್ ಎಂಚಿನ ಮಲ್ಪೋಡು ಎಂದು ಮನ್ಪುನ ಇಂಚಿತ್ತ ಮಲ್ಲ ತಂಡ ನಮ್ಮ ಊರುಂಡು ಎಕಡೋರಿ ಪಾತ್ರನಾಗ ಪಂಡೇರು ಎಂಕುಲು ದುಡ್ಡು ಕೊರರೆ ಸಾಧ್ಯದಿಂದ ಶ್ರಮದಾನ ಮಲ್ಪೋಲಿ ಇನ್ ಪಂಡ್ ಅಂಚಿತ್ನ ಪೂರೆಕ್ಲ ವ್ಯವಸ್ಥೆನು ಮುಲ್ಪ ಎಂಕುಲು ಸಮಿತಿದ ವತ್ತಿದ್ದು ಪಾಡುಂದ ಐತೊಟ್ಟಿಗೂ ಒಂಜಾತ್ ದಾನಿಲ್ನಗುಲ್ಲ ಎಂಕುಲು ಎಂಚಿನ ಕೋಡು ಪಂದ್ ದುಂಬು ಬರ್ಪುನ ಅಂಚಿತ್ನ ಬೇಲೆಲ್ಲ ಮಲ್ತೊಂದುಲ್ಲೇರು ಇನ್ನು ನಮಕ್ ಈ ದೇವಸ್ಥಾನ ಮಲ್ಪುನ ಅಂಚಿತ್ನ ಆ ರೀತಿಯ ಕಷ್ಟ ಇನ್ನು ಮೂಲು ಇಜ್ಜಿ ನಮ್ಮನ ಸಮಾಜ ಆತ ಬಲಿಷ್ಠವಾದುಂಡು ಅಂಡಾಗ್ಲು ಮಾತೆಲ್ಲ ತೊಡಗಿಸ್ತವ ನೋಡು ಇನ್ನು ಮುಲ್ಪ ಹೂವೇ ರಾಜಕೀಯ ಕನವರಿಗೆ ಬಲ್ಲಿ ನಮ್ಮ ರಾಜಕೀಯ ರಹಿತವಾದ ಸಮಸ್ತ ಹಿಂದುಲು ಮುಲ್ಪ ಒಟ್ಟಾದ ನಮ್ಮ ಹಿಂದೂ ಧರ್ಮದ ಪುನರುತ್ಥಾನ ಈ ಜಾಗಡ್ ಮಲ್ಪೋಡು ಪಂಪನ ಉದ್ದೇಶನು ಎಂಕುಲು ಈ ಸಮಿತಿದ ಟ್ರಸ್ಟದ ಲೆಕ್ಕೋಡು ಪಾಡೊಂದ ಅಂಚ ದಿನಿತ ಈ ಕಾರ್ಯಕ್ರಮನ ಬಾರಿ ಅಚ್ಚುಕಟ್ಟಾದವಡು ಅವು ಸ್ವಾಮಿಯಲ್ಲೊಂಜಿ ಕೈಟೇವು ಶಿಲಾನ್ಯಾಸ ಆವಡು ಪಂಪನೆಲ್ಲ ಆಲೋಚನೆ ಮಲ್ತ ಬಂದುಲೆ ಇನಿ ಶಿಲ್ಪಿಲ್ನಗಲ್ಲ ಬೇಲೆ ಇನಿ ಆ ಕಲ್ಕುಡನ ದೇವಸ್ಥಾನಕ್ಕೆ ಬೋಡ ಏನಂಚಿತ್ನ ಆ ಕಲ್ಲನ್ನ ನಮ್ಮ ಊರ್ದ ಕಲ್ಲದ ಬೇರೆದಾಗ್ಲೇ ಕೊರಿಯದು ಇನಿ ಆಯ್ತಾ ಬೇಲೆ ಒಂದು 60% ಆತಂದು ಆ ಕಟ್ಟಿಂಗ್ ದ ಬೇಲೆ ನಮ್ಮನ ಊರ್ದ ಕಟ್ಟಿಂಗ್ ದ ಫ್ಯಾಕ್ಟರಿ ತಗಲು ಮಲ್ತೇರು ಫ್ರೀ ಆದ ಮಲ್ತೊಂದುಲ್ಲೇರು ಅಂಚೆನೆ ಶಿಲ್ಪಿಲ್ನಗಲು ಮಾತೆರ್ಲ ಆಯ್ತಾ ಶಿಲ್ಪಗಳೆತ್ತ ಬೇಲೆನು ಫ್ರೀ ಆದಿತ್ತೆ ಮಲ್ತೊಂದುಲ್ಲೇರು ಐತೊಟ್ಟಿಗೂ ಟ್ರೈನ್ದಾಗ್ಲು ಟ್ರೈನ್ ಲಾರಿದಾಗ್ಲು ಲಾರಿ ಪೂರ ಕೊರ್ದು ನಮ್ಮ ಊರುಡು ನಮ್ಮನ ಒಂಜಿತೆ ವಿಜಯಕುಮಾರ್ ಪಲ್ನಕ್ಕ ಆ ಶಿಲ್ಪಿ ಎಂಚಿನ ಗೋಮಡನ್ ಕೆತ್ತದೆ ನಮ್ಮ ಊರುಡು ಒಂಜಿ ನಮಕೊಂಜಿ ಮಾದರಿನ ಕೊರ್ದು ಬೊತ್ತೆನ ಆಯನ ದೈವಾಲಯನ್ ಎಂಕುಲು ಮಾತೆರ್ಲ ಸೇರಿದ್ದು ಫ್ರೀ ಆದ ಮಲ್ಪೋಡು ಪಂಪನ ಭಾವನೆ ಇನ್ನು ಮಾತೆರ್ಲಾಗ್ಲು ಬೇಲೆ ಮಲ್ತೊಂದುಲ್ಲೇರು ಐತೊಟ್ಟಿಗೂ ನನಾತ್ ಮೂಲು ಖರ್ಚು ವೆಚ್ಚಲ್ಲ ಇತ್ತ FC ಫೈಲ್ ಪಂಡೇರು ಐಕ್ಲ ಖರ್ಚುಂಡು ದೇವಸ್ಥಾನ ಅವಡು ಆ ಒಂಜಿ ದೇವಸ್ಥಾನಕ್ಕೆ ಸುತ್ತುಬೋಳಿ ಅವಡು ಅಲ್ಪ ಒಂಜಿ 500 ಜನ ಒಂಜಿ ಪರಕೆದ ಕೋಲ ಮಲ್ಪುಂಡ ಸುತ್ತುಬೋಳಿದೊಲ ಉಂಟುದು ಕೋಲಾಪನ ಚಿತ್ನ ವ್ಯವಸ್ಥೆ ಅವಡು ಪಂದ್ ಒಂಜಾತಿ ಎಡ್ಡೆ ಪ್ಲಾನ್ ಅನ್ ಪೂರ ನಮ್ಮ ಪಾಡೊಂದ ನಲ್ಲ ಒಂಜಿ 15 ಕೋಟಿ ರೂಪಾಯಿ ವೆಚ್ಚದ ನನ್ನ ಅವು ಹತ್ತಂದೆ ದೇವಸ್ಥಾನದ ಮೇಲೆ ಹತ್ತಂದೆ ಬೇತೆ 15 ಕೋಟಿ ಬೋಡಾಪನ ಚಿತ್ನ ಒಂಜಿ ನೀಲನಕಾಶೆ ನಮ್ಮ ಎದುರುಂಡು ಅಂಚಾದಿನಿ ಒವ್ವೇ ರೀತಿಯ ಕಷ್ಟ ಇಜ್ಜಿ ನಮ್ಮ ಮಾತೆರ್ಲ ನಮಡಾಯಿನ ಒಂಜಿ ಸಾಧ್ಯತೆನು ನಮ್ಮ ಮಾತೆರ್ಲ ಪಾಡೇಡ ನಮ್ಮ ಒಂಜಿ ಕಾಲಮಿತಿತ್ತುಲ ಈ ಬೇಲೆ ನಮ್ಮ ಮಲ್ತಿಗೆ ತೊನ್ನಲಿ ಅಂಚಾದಿ ಪುನಗ ನಮ್ಮ ಮಾತೆರ್ಲ ಪೂರ ಭೇದ ಭಾವವನ್ನು ಮರೆತದೆ ನಮ್ಮ ಮಾತೆರ್ಲ ಒಟ್ಟಾದ ಈ ಒಂಜಿ ಕ್ಷೇತ್ರದ ಮೇಲೆ ನಮ್ಮ ಮಾತೆರ್ಲ ಸೇರಿದ ಮಲ್ಪಡು ಐಕೆ ಆ ಶಕ್ತಿನ ಆ ಕಲ್ಕೊಡೆ ನಮಕ್ ಮಾತೆರೆಗ್ಲ ಕೊಡ್ತೆ ಆ ಒಂಜಿ ಉಪಯೋಗನು ನಮ್ಮ ಮಾತೆರ್ಲ ಮಲ್ಪುಗಂದು ಇಡೀ ಹಿಂದೂ ಸಮಾಜಗೆ ಅಂತ ಪನ್ನೊಂದು ನನ್ನೊಂಜಿ ವಿಚಾರ ಒಂದು ಹಿಂದೂ ಧರ್ಮದನೇ ವಿಚಾರ ಏನೈತೆ ಆಮೇಲೆ ಪನೋಡಾಪುಂಡು ಪರಶುರಾಮ ಥೀಮ್ ಪಾರ್ಕ್ ಆತಂಡು ಗೊಂದಲ ಉಂಡು ಪನ್ಪುನ ಮಾತ ಬರ್ಪುಂಡು ಬಂದ್ ಪಂಡೇರು ದಾಲ ಗೊಂದಲ ಇಜ್ಜಿ ವಾ ಎಂಚಿನ ಶಿವೋಡಿ ತನಕ ಒಂದು ಮಲ್ಪೇರು ಅವು ಕಾಲ ಮಿತಿತ್ತುಲ ಮಲ್ತದ ಮುಗಿಪ್ಪಾಡು ಒಂಜಿ ತಿಂಗಳದ ಸಮಯ ಅವಕಾಶ ಇಂಗ್ಲ ಸುನೀಲ್ ಕುಮಾರ್ ರೆಕಾರ್ಡ್ ಆ ಮೂರ್ತಿ ನಲ್ಪ ಪ್ರತಿಷ್ಠಾಪನೆ ಮಾಡ್ತದೆ ನಮ್ಮ ಸಮಾಜ ಉಂಟವನ ಶಕ್ತಿ ನಮ್ಮ ಹಿಂದೂ ಸಮಾಜಗೊಂಡು ನಮ್ಮನ ಆಯ್ತ ನಾಯಕರ ಜಿತ್ನ ಶ್ರೀ ಸುನೀಲ್ ಕುಮಾರ್ ರೆಗೊಂಡು ಅಂಚಾದ ಇಂದೈತೆ ರಾಜಕೀಯನ ಮಾತೆರ್ಲ ಬಲಿಕದಿವಾಡು ರಾಜಕೀಯಕ್ಕೋಸ್ಕರ ತನಿಖೆದ ನೆಪ ಹೊಡ್ದು ಅಲ್ಪ ಅಭಿವೃದ್ಧಿ ಆಪುನೇನು ಎಂಗ್ಲು ಉಂತಾವನೇನು ಎಂಗ್ಲು ಸೇವಿಸ ಸಾಧ್ಯ ಇಜ್ಜಿ ದಯಪಂಡವು ನಮ್ಮ ಹಿಂದೂ ಧರ್ಮದ ಪ್ರತಿಷ್ಠೆದ ಒಂದು ಪ್ರಶ್ನೆ ಇನ್ನು ಅನ್ಯ ಧರ್ಮದಾಗ್ಲಿಗೂ ಖುಷಿ ಅವರಿಗೋಸ್ಕರ ಒಂದು ಪೂರ ತನಕೇದ ರೂಪಡು ಇನ್ನು ನಾಟಕ ಮಲ್ತೊಂದು ಪಂಪನೇನು ಯಾನ್ ಈ ಮಾಧ್ಯಮದ ಮುಖಾಂತರ ಇನ್ನು ಸರ್ಕಾರಕ್ಕೆ ಗಂಟಘೋಷವಾದ ಬಂದ ಎನ್ನುವೆ ದಾಯಪಂಡ ಒಂದು ನಮ್ಮನ ಹಿಂದೂ ಸಮಾಜದ ಪ್ರಶ್ನೆ ಅಂಚಾದಿ ಪುನಗ ನಮ್ಮ ಮಾತೆರ್ಲ ಎಡ್ಡೆ ಉದ್ದೇಶ ಅಲ್ಪ ಪರಶುರಾಮ ಥೀಮ್ ಪಾರ್ಕ್ ಮಲ್ದಿನ ಅಂಚಾದ ಆ ಉದ್ದೇಶ ಈಡೇರಿಸವರೆಗೆ ಒವ್ವೇ ಸರ್ಕಾರ ಇಪ್ಪಾಡು ಐಕೆ ಕುಂತುರೆಬ ಬಂದಿಗ್ಲೆಗೆ ಅಡ್ಡ ಬರ್ರೆ ಬಲ್ಲಿ ಎಂಕ್ಲೆಗೆ ಅವಿನ ಅಭಿವೃದ್ಧಿ ಮಲ್ಪರೆಗೆ ಎಂಕ್ಲ ಶಾಸಕರ ನೇತೃತ್ವದ ಅವಿನ ಬುರ್ದುಗೋಡು ಎಂಕ್ಲ ಅವಿನ ಮಲ್ತದ ಎಂಚಿನ ಪೊರ್ಲದ ಅಲ್ಪ ಆ ಮೂರ್ತಿ ಇತ್ತಂದು ಅವು ಪುನರ್ ಪ್ರತಿಷ್ಠೆ ಆದ ಅಲ್ಪ ಎಡ್ಡೆಡಿಪ್ಪರೆಗೆ ಸರ್ಕಾರ ಎಂಕ್ಲೆಗೆ ಐಕೆ ಅವಕಾಶ ಮಲ್ತುಕೊಡು ಬಂದು ಈ ಒಂಜಿ ಸಂದರ್ಭ ನಮ್ಮ ಮಾತೆರ್ಲ ಒಟ್ಟಾದ ಈ ಬೇಲನ್ ಮಲ್ಪುಗ ಏತ್ ಮಾತ ಶಕ್ತಿ ಉಂಡು ನಮ್ಮನ ಪ್ರಾಸ್ತಾವಿಕ ಪಾತ್ರನ ಶ್ರೀಕಾಂತ್ ಶೆಟ್ಟಿ ರಾಜಿ ಅದು ಮಾತೆರ್ಲ ಪಂಡೇರು ಅನ್ನ ನಿಗುಲ ಕಡೆ ಕೆಲವು ಜನ ತೂರಿಪ್ಪರು ಇಜ್ಜಿ ಸ್ವಾಮಿಲು ಶಿಲಾನ್ಯಾಸ ಕಲ್ಲು ದೀಪನ ಪೊರ್ತುಗು ಮಿತ್ತಿರ್ದು ರಡ್ಡು ಗರುಡ ನೆಗ್ಲು ಮತ್ತೆ ಸುತ್ತ ಬರೆದು ಪೋಯರು ಉಂದೆದ್ದು ಮಿತ್ತು ನಮಕ್ ಬೇತೆ ದಾಲ ಮುಲ್ಪ ನಿದರ್ಶನ ಬೋಡು ಇಜ್ಜಿ
ಅಂಚ ದೇವೇರೇ ನಮ್ಮ ದೇಡುಳ್ಳೇರೆ ನಮ್ಮ ಅಟ್ಟುಳ್ಳೇರಿಂದ ದೇವೇರೇ ಬತ್ತು ತಜೆ ಪಾತು ಕೊಟ್ಟು ಪೋಯರು ಅಂಚಾದಿಪ್ಪುನಗ ನಮ್ಮ ನಮನ ಕರ್ತವ್ಯ ನಮ್ಮ ಮಾತೆರ್ಲ ಸೇರಿದ ಮಲ್ಪುಗ ನಮ್ಮ ಕಾಲ ಕಟ್ಟಾಡು ಇನ್ನು ಅಯೋಧ್ಯೆಡೆ ರಾಮ ಮಂದಿರ ಇಂಚ ನಮ್ಮ ಒಂಜಿ ಕಾಲ ಕಟ್ಟಾಡ ಅಂಡ ನನ್ನ ದಗ್ಲೆಗಳ ದಿಕ್ಕುಜಿ ದುಮುದಗ್ಲೆಗಳು ತಿಕ್ಕದಿಜಿ ನಮಕ್ ದಿಕ್ಕಂಡು ಅಂಚನೆ ಕಾರ್ಕಳಡು ಈ ಒಂಜಿ ಪರ್ಪಲಗಿರಿತ್ತ ಮಿತ್ತು ಈ ಒಂಜಿ ದೇವಾಲಯ ಒಂದು ನಮ್ಮ ಕಾಲ ಕಟ್ಟಾಡ ಆಪುನಕ್ಕೆ ನಮ್ಮ ಮಾತೆರ್ಲ ಬಾಗಿಲಾಕ ಆ ದೇವೇರು ನಮಕೊಂಜಿ ಒಂಜಿ ಅವಕಾಶ ಕೊಡ್ತೇವೆ ಒಂದೇ ನಮ್ಮ ಮಾತೆರ್ಲ ಸೇರಿದೆ ಪೊರ್ಲೋಡು ಮಲ್ಪುಗ ಅಂತ ಬಂದು ಈ ಒಂಜಿ ಸಮಯ ಅವಕಾಶ ಕೊಟ್ಟು ನನಗೆ ಮಾತೆರೆಗಳ ಒಂದು ದಿವಸ ಜನರ ಪಾತ್ರ ಮುಗಿತು. ಹತ್ತೂರು ಕೃಷ್ಣಗಿರಿ ಕಲ್ಕುಡ ದೇವಸ್ಥಾನದ ಟ್ರಸ್ಟ್ನ ನೇತೃತ್ವದಲ್ಲಿ ಮತ್ತು ಪರ್ಪಲಗಿರಿ ಪುನರುತ್ಥಾನ ಸಮಿತಿಯ ಆಶ್ರಯದಲ್ಲಿ ಹಲವು ಯೋಜನೆಗಳನ್ನ ಕಣ್ಮುಂದೆ ಇಟ್ಟುಕೊಂಡು ದೈವಸ್ಥಾನದ ಶಿಲಾನ್ಯಾಸ ಇವತ್ತು ನೆರವೇರಿದೆ. ಈಗಾಗಲೇ ಮಾತಾಡಿದಂತ ಎಲ್ಲ ಗಣ್ಯರು ಈ ಸ್ಥಾನದ ಪಾವಿತ್ರ್ಯತೆ ಮತ್ತು ಇದರ ಮಹತ್ವವನ್ನು ನಮ್ಮ ಮುಂದೆ ಇವತ್ತು ತಿಳಿಸಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ನಂತರ ಒಂದು ಅಮೃತ ಕಾಲದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅಭಿವೃದ್ಧಿಯ ದೃಷ್ಟಿಯಿಂದನೂ ಕೂಡ ಒಂದು ಅಮೃತ ಕಾಲ, ಸಾಂಸ್ಕೃತಿಕ ಪುನರುತ್ಥಾನದ ದೃಷ್ಟಿಯಿಂದನೂ ಕೂಡ ಒಂದು ಅಮೃತ ಕಾಲದ ಕಾಲಘಟ್ಟದಲ್ಲಿ ಇರುವಂತವ್ರು ನಾವೆಲ್ಲರೂ ಕೂಡ. ಈ ಅಮೃತ ಕಾಲದ ಸುಸಂದರ್ಭದಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಾದಂತಹ ಅವಕಾಶಗಳನ್ನ ಬಳಸಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಪುನರುತ್ಥಾನದ ಕಾರ್ಯವನ್ನ ಮಾಡುತ್ತಾರೆ ಅನ್ನೋದನ್ನ ಕಾಲ ನಿರ್ಧರಿಸುತ್ತೆ. ಬಹುಶಃ ಇವತ್ತಿನ ಈ ಕಾಲಘಟ್ಟದಲ್ಲಿ ಪರ್ಪಲಗಿರಿಯ ಈ ದೈವಸ್ಥಾನದ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದನ್ನ ಕಾಲ ನಿರ್ಧರಿಸಿದೆ. 3-4 ವರ್ಷಗಳ ಹಿಂದೆ ಇಲ್ಲಿ ನಡೆದಂತ ಕೋಲ, ಇಲ್ಲಿ ನಡೆದಂತ ಅಷ್ಟಮಂಗಲ ಪ್ರಶ್ನೆ, ಅವತ್ತಿನ ಜನಸ್ನೋಮ, ಅವತ್ತು ಜನ ಬೆಂಬಲ, ಇದೆಲ್ಲದನ್ನು ಕೂಡ ನಮ್ಮ ಕಣ್ಮುಂದೆ ಇದ್ದೇ ಇದೆ. ನಂತರ ಒಂದು ಶಾಸ್ತ್ರೋಕ್ತವಾಗಿ ಇದು ನೆರವೇರಬೇಕು ಅನ್ನುವಂತ ಹಿನ್ನೆಲೆಯಿಂದ ಟ್ರಸ್ಟಿನ ಪದಾಧಿಕಾರಿಗಳು, ಸಮಾನ ಮನಸ್ಕರರು ಹಲವು ಬಾರಿ ಯೋಚನೆಯನ್ನ ಮಾಡಿ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಇದೊಂದು ಕೇವಲ 100 ದೇವಸ್ಥಾನದ ಜೊತೆಗೆ ಇದು 101ನೇ ದೇವಸ್ಥಾನ ಅಲ್ಲ. ಈ ಕೇಂದ್ರವನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲಿ ಹಿಂದುತ್ವದ 10 ಚಟುವಟಿಕೆಗಳಿಗೆ ಅದೊಂದು ಪ್ರೇರಣೆಯ ಕೇಂದ್ರ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಆ ಕಾರಣದ ಹಿನ್ನೆಲೆಯಲ್ಲಿಯೇ ಜಾಗರಣ ವೇದಿಕೆ ಇದರ ನೇತೃತ್ವವನ್ನು ಆರಂಭದಲ್ಲಿ ತೆಗೆದುಕೊಂಡು 100 ದೇವಸ್ಥಾನಗಳಲ್ಲಿ ಇನ್ನೊಂದು ದೇವಸ್ಥಾನ ಅಂತಂದ್ರೆ ಇದಕ್ಕೆ ಇಷ್ಟು ಮಹತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನವನ್ನ ಕೇಂದ್ರವಾಗಿಟ್ಟುಕೊಂಡು ಹಿಂದುತ್ವದ 10 ಚಟುವಟಿಕೆಗಳಿಗೆ ಇದು ಪ್ರೇರಣೆಯನ್ನ ಕೊಡಬೇಕು. ನಮ್ಮ ಸಮಾಜಕ್ಕೆ ಶಕ್ತಿಯನ್ನು ನೀಡುವಂತ ಒಂದು ಉತ್ಸಾಹದ ಕೇಂದ್ರ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶೆ ಇರುವಂತದ್ದು. ಆ ಕಾರ್ಯವನ್ನು ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗಿದೆ. ಇಲ್ಲಿ ಯೋಗ ಕೇಂದ್ರ ಆಗಬೇಕು, ಧ್ಯಾನ ಕೇಂದ್ರ ಆಗಬೇಕು, ಗೋಶಾಲೆ ಆಗಬೇಕು, ಶಾಲೆ ಆಗಬೇಕು, ಹತ್ತಾರು ರೀತಿಯಾದಂತ ಹೊಸ ಆಲೋಚನೆಗಳು ಇದರ ನಡುವೆ ಬರ್ತಾನೆ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಮಾಡೋಣ. ಸರ್ಕಾರದ ಕಡೆಯಿಂದ ಏನನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಖಂಡಿತ ನಾವು ನಿರೀಕ್ಷೆಯನ್ನು ಮಾಡೋಣ. ಜನಪ್ರತಿನಿಧಿ ಆಗಿದ್ದುಕೊಂಡು, ಶಾಸಕನಾಗಿದ್ದುಕೊಂಡು ಸರ್ಕಾರದ ಕಡೆಯಿಂದ ಇದಕ್ಕೆ ಅನುದಾನವನ್ನ ತರಲಿಕ್ಕೆ ಏನು ಸಾಧ್ಯ ಆಗುತ್ತೋ ಅದನ್ನು ತರುವಂತ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೇನೆ. ಈ ಹಿಂದೆ ಇದಕ್ಕೆ ರಸ್ತೆಯ ಸಮಸ್ಯೆ ಇದೆ ಅಂತಂದಾಗ 50 ಲಕ್ಷ ರೂಪಾಯಿ ಅನುದಾನವನ್ನ ರಸ್ತೆಗೆ ಕೊಟ್ಟಿತ್ತು. ಮತ್ತೆ 1 ಕೋಟಿ ರೂಪಾಯಿ ಅನುದಾನ ಬೇಕು ಅಂತಂದಾಗ 1 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಅವತ್ತಿನ ಸರ್ಕಾರ ಕೊಟ್ಟಿತ್ತು. ಈ ಸರ್ಕಾರ ಬಂದ ನಂತರ ಅನುದಾನವನ್ನ ಇವತ್ತು ತಡೆ ಹಿಡಿದಿದೆ. ಆದ್ರೆ ಸರ್ಕಾರದ ಮೇಲೆ ನಾವು ಅವಲಂಬಿತ ಆಗಿಲ್ಲ. ಹಿಂದೂ ಸಮಾಜ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗಟ್ಟಿ ಇದ್ದೇ ಇದೆ. ದೈವಸ್ಥಾನವನ್ನು ಆರಂಭದ ದಿನಗಳಲ್ಲಿ ನಿರ್ಮಾಣ ಮಾಡಿ ನಂತರ ಗೌರಿಶಂಕರ ಮಂದಿರ ಏನಾಗಬೇಕು ಅನ್ನುವಂತ ಪರಿಕಲ್ಪನೆಗಳು ಏನಿದೆ, ಖಂಡಿತ ನಾವೆಲ್ಲರೂ ಕೂಡ ಒಟ್ಟಾಗಿ ಆ ಪರಿಕಲ್ಪನೆಯ ಆಶಯದಂತೆ ಕೆಲಸ ಕಾರ್ಯಗಳನ್ನು ಮಾಡೋಣ. ಒಬ್ಬ ಭಕ್ತನಾಗಿ ಮತ್ತೊಬ್ಬ ಕಾರ್ಯಕರ್ತನಾಗಿ ಈ ದೇವಸ್ಥಾನದ ಪುನರುತ್ಥಾನದ ಕಾರ್ಯಕ್ಕೆ ಯಾವ್ಯಾವ ರೀತಿಯಾದಂತಹ ಸಹಕಾರವನ್ನ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾನು ಅದರ ಮುಂದೆ ನಿಂತು ಮಾಡೇ ಮಾಡ್ತೇನೆ ಎನ್ನುವಂತ ಮಾತನ್ನು ಕೂಡ ಈ ಹಿಂದೆಯೂ ನಾನು ಹೇಳಿದ್ದೆ. ಇವತ್ತು ಕೂಡ ಅದನ್ನ ಪುನರುಚ್ಚರಿಸ್ತೇವೆ. ನಮ್ಮೆಲ್ಲರ ಆಶಯ ಇರುವಂತದ್ದು ಏನು ಅಂತ ಕೇಳಿದ್ರೆ, ಸ್ವರ್ಣ ಕಾರ್ಕಳದ ಪರಿಕಲ್ಪನೆಯಲ್ಲೇ ಕಳೆದ 5 ವರ್ಷಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತವ್ರು. ಮಾರಿಗುಡಿಯ ದೇವಸ್ಥಾನ ಆಗಬೇಕಾದ್ರೆ 9 ತಿಂಗಳಲ್ಲಿ ಪೂರ್ಣ ಆಯಿತು. ಆನೆಕೆರೆಯ ಜೈನ ಬಸದಿ ಇವತ್ತು ಅತ್ಯಂತ ಸುಂದರವಾಗಿ ನಿರ್ಮಾಣ ಆಗಿ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್, ಪರಶುರಾಮ ಥೀಮ್ ಪಾರ್ಕ್ ಇವೆಲ್ಲವೂ ಕೂಡ ಪ್ರವಾಸಿಗರನ್ನ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಕರ್ಷಣೆ ಮಾಡುತ್ತವೋ ಅದರ ಹಿಂದೆ ಪರೋಕ್ಷವಾಗಿ ನಮ್ಮ ಸಮಾಜದ ಸಾಂಸ್ಕೃತಿಕ ಸಂಗತಿಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತವನ್ನು ಮಾಡುವಂತ ಕೇಂದ್ರಗಳೆಲ್ಲದೂ ಕೂಡ ಆ ಕೇಂದ್ರದಲ್ಲಿ ಇವತ್ತು ಪರ್ಪಲೆಯೂ ಕೂಡ ಒಂದಿದೆ ಅಂತ ನಾನು ಅನ್ಕೊಳ್ತೇನೆ. ಇಲ್ಲಿರುವಂತಹ ಪರಿಸರ, ಇಲ್ಲಿರುವಂತಹ ವಾತಾವರಣ, ಇಲ್ಲಿರುವಂತಹ
ರೋಮಾಂಚನಕಾರಿಯಾದಂತಹ ನೋಟಗಳು, ಇದೆಲ್ಲದೂ ಕೂಡ ಈ ಕ್ಷೇತ್ರವನ್ನ ಖಂಡಿತ ವೈಭವೀಕರಿಸುತ್ತೆ ಅಂತ ನಾನು ಅನ್ಕೊಳ್ತೇನೆ. ಈ ಕಾರ್ಯವನ್ನ ಅತ್ಯಂತ ಶೀಘ್ರ ಮಾಡೋಣ. ಇಷ್ಟೊತ್ತಿಗೆ ಇದು ಮುಗಿಬೇಕಿತ್ತು ಅಂತೇಳಿ ನಮ್ಗೆ ಅನ್ಸಿತ್ತು. ಅವತ್ತಿನ ಕೋಲದ ವಾತಾವರಣ ಮತ್ತು ಅಷ್ಟಮಂಗಲದ ವೇಗಗಳು ನೋಡಿದಾಗ ಇಷ್ಟೊತ್ತಿಗೆ ಇದು ಪೂರ್ಣ ಆಗಬೇಕಾಗಿತ್ತು. ಬೇರೆ ಬೇರೆ ಕಾರಣಗಳ ಹಿನ್ನೆಲೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಕುಂಠಿತ ಆಗಬಹುದು. ಆದ್ರೆ ಇನ್ನು ಆ ರೀತಿ ಆಗದಂತೆ 6 ತಿಂಗಳ ಒಳಗೆ ಇದು ಮುಂದಿನ ಬಾರಿ ಮೇನ ಹೊತ್ತಿಗೆ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗುವಷ್ಟು ಹೊತ್ತಿಗೆ ಇಲ್ಲೂ ಕೂಡ ದೇವಸ್ಥಾನ ಅದು ಪೂರ್ಣಗೊಳ್ಳುವಂತಾಗಬೇಕು. ಮತ್ತು ಅದೇ ಹೊತ್ತಿಗೆ ದೇವಸ್ಥಾನ ನಿರ್ಮಾಣ ಆಗಬೇಕು ಅನ್ನುವಂತ ಪರಿಕಲ್ಪನೆ ಏನಿದೆ ಅದು ಕೂಡ ಆರಂಭ ಆಗಬೇಕು. 1 ವರ್ಷದ ಒಳಗೆ ಎಲ್ಲವೂ ಕೂಡ ಪೂರ್ಣ ಆಗಿ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಪ್ರೇರಣೆಯನ್ನು ಕೊಡುವಂತ ಕೇಂದ್ರ ಇದಾಗುವಂತಷ್ಟು ಮಟ್ಟಿಗೆ ನಾವು ಬೆಳಿಬೇಕು. ಇವತ್ತಿನ ಒಟ್ಟು ಸಮಾಜದ ವಾತಾವರಣ ಏನು ಅಂತ ಕೇಳಿದ್ರೆ, ತುಂಬಾ ಜನ ದೇವಸ್ಥಾನಗಳಿಗೆ ಬರ್ತಾರೆ, ಕೈ ಮುಗಿತಾರೆ, ಹೋಗ್ತಾರೆ. ಆದ್ರೆ ಒಂದು ರಾಜಕೀಯ ಪಕ್ಷ ಅಧಿಕೃತವಾಗಿ ನಾನು ರಾಮ ಮಂದಿರದ ಉದ್ಘಾಟನೆಗೆ ಬರೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬಹಿರಂಗವಾಗಿ ಹೇಳುವಷ್ಟರ ಮಟ್ಟಿಗೆ ಇವತ್ತು ಒಂದು ವಾತಾವರಣ ಬೆಳೀತಾ ಇದೆ ಅಂತಂದ್ರೆ, ನಾವು ಇನ್ನಷ್ಟರ ಮಟ್ಟಿಗೆ ಅದನ್ನ ಗಟ್ಟಿಯಾಗಿ ನಾವಿವತ್ತು ಬೆಳಿಬೇಕು ಅನ್ನೋಂಥದ್ದನ್ನು ಕೂಡ ಯೋಚನೆ ಮಾಡಬೇಕು. ಒಂದು ವರ್ಗ ನಾನು ಬಹಿರಂಗವಾಗಿ ರಾಮ ಮಂದಿರಕ್ಕೆ ಬರೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ವರ್ಗ ಗಟ್ಟಿಯಾಗಿ ಹೇಳುತ್ತೆ. ಒಂದು ರಾಜಕೀಯ ಪಕ್ಷ ಅತ್ಯಂತ ಗಟ್ಟಿಯಾಗಿ ನಾನು ಬರೋದಿಲ್ಲ ಅಂತ ಗಟ್ಟಿಯಾಗಿ ಹೇಳ್ತಾರೆ. ಇಂಥ ವಾತಾವರಣದ ಸಂದರ್ಭದಲ್ಲಿ ಅಮೃತ ಕಾಲ, ರಾಮ ಮಂದಿರ ನಿರ್ಮಾಣ ಆಯಿತು, ಕಾಶಿ ಆಗ್ತಾ ಇದೆ, ಮಥುರಾಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ, ಉಜ್ಜಯಿನಲ್ಲಿ ಕಾರಿಡಾರ್ ನಿರ್ಮಾಣ ಆಯಿತು, ಕರ್ನಾಟಕದ ಹನುಮಗಿರಿ ಇವತ್ತು ಬೆಳಿಲಿಕ್ಕೆ ಪ್ರಾರಂಭ ಆಗಿದೆ, ದತ್ತಪೀಠದಲ್ಲಿ ಅರ್ಚಕರ ನೇಮಕ ಆಗಿದೆ. ಇದೆಲ್ಲದೂ ಕೂಡ ಅಮೃತ ಕಾಲದ ಸಂದರ್ಭದಲ್ಲಿ ಸಾಂಸ್ಕೃತಿಕವಾಗಿ ನಾವು ಬೆಳೀತಾ ಇದ್ದೀವಿ. ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿಚಾರ ವಿರೋಧಿಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನ ಬೆಳೆಸುವ, ನಮ್ಮ ವಿರುದ್ಧ ಬೆಳೆಯುವಂತ ಪ್ರವೃತ್ತಿಯು ಕೂಡ ನಡೀತಾ ಇರುವಂತ ಇವತ್ತಿನ ಸಂದರ್ಭದಲ್ಲಿ ಪರ್ಪಲೆಗಿರಿ ನಮ್ಮ ಹಿಂದುತ್ವದ ಕ್ಷೇತ್ರಕ್ಕೆ ಒಂದು ಪ್ರೇರಣೆಯನ್ನು ಕೊಡುವಂತ ಕ್ಷೇತ್ರ ಆಗಬೇಕು. ಇದು 100 ದೇವಸ್ಥಾನದಲ್ಲಿ 101ನೇ ದೇವಸ್ಥಾನ ಅಂತ ನಾನು ಅನ್ಕೊಳ್ಳೋದಿಲ್ಲ. ಇದು ಹಿಂದುತ್ವದ ಕೇಂದ್ರ ಆಗಬೇಕು ಅನ್ನುವಂಥದ್ದೇ ನಮ್ಮೆಲ್ಲರದು ಕೂಡ ಆಶಯ. ಆ ಹಿನ್ನೆಲೆಯಲ್ಲಿಯೇ ಜಾಗರಣ ವೇದಿಕೆ ಮತ್ತು ಬಜರಂಗ ದಳ ಇದರ ನೇತೃತ್ವವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ತೆಗೆದುಕೊಂಡಿದೆ. ಇವತ್ತಿನ ಟ್ರಸ್ಟ್ ಮತ್ತು ಇವತ್ತಿನ ಪುನರುತ್ಥಾನ ಸಮಿತಿ ಈ ಕಲ್ಪನೆಯನ್ನ ಕಣ್ಮುಂದೆ ಇಟ್ಟುಕೊಂಡೆ ಇದು ಹಿಂದುತ್ವಕ್ಕೆ ಒಂದು ಶಕ್ತಿಯ ಕೇಂದ್ರ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಕೇಂದ್ರವನ್ನ ನಾವು ಬೆಳೆಸೋಣ. ಇದನ್ನ ಪುನರುತ್ಥಾನಗೊಳಿಸುವಂತ ಪ್ರಯತ್ನವನ್ನ ನಾವು ಮಾಡೋಣ. ಅದಕ್ಕೆ ಬೇಕಾದಂತ ಎಲ್ಲ ರೀತಿಯಾದಂತಹ ಸಹಕಾರ, ತನು ಮನ ಧನ ರೂಪದಲ್ಲಿ ಯಾವ್ಯಾವ ರೂಪದಲ್ಲಿ ಇದಕ್ಕೆ ಸಹಕಾರವನ್ನು ಮಾಡಿ ಇದಕ್ಕೆ ಪೂರ್ಣಗೊಳಿಸಲಿಕ್ಕೆ, ಅತ್ಯಂತ ಶೀಘ್ರದಲ್ಲಿ ಪೂರ್ಣಗೊಳಿಸಲಿಕ್ಕೆ ಸಹಕಾರವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ನಾವೆಲ್ಲರೂ ಕೂಡ ಒಟ್ಟಾಗಿ ಇದನ್ನು ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ, ಇವತ್ತು ರವೀಂದ್ರ ಶೆಟ್ಟರು ಉಲ್ಲೇಖ ಮಾಡಿದ್ರು, ಸ್ವಾಮೀಜಿಯವರ ಶಿಲಾನ್ಯಾಸದ ಸಂದರ್ಭದಲ್ಲಿ ಗರುಡನ ಆಗಮನ ಆಗಿದೆ ಅಂತಂದ್ರೆ ದೈವಿ ಸಂಕಲ್ಪ ಆಗಿದೆ ಎನ್ನುವಂಥದ್ದೇ ಅದಕ್ಕೆ ಸ್ಪಷ್ಟತೆ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಈ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಕೈಯನ್ನ ಜೋಡಿಸೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನಿಮಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ.